ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಮನೋವಾಕ್ಕಾಯಗಳನ್ನು ನಮಿಸಿ, ಪ್ರೇ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣ ಶರಣ. ಪ್ರತಿಯೊಂದು ಕಾರ್ಯದಲ್ಲಿ ಮನುಷ್ಯ ಪ್ರವೃತ್ತಿ ಆಗಬೇಕು ಅಂದರೆ ಬೆಳಕ ಅತ್ಯಂತ ಅವಶ್ಯಕತೆ ಅಂತ ನಿಮಗೆ ಗೊತ್ತದ. ಪ್ರಕಾಶ ಇಲ್ಲದೆ ಮನುಷ್ಯನಿಗೆ ಪ್ರವೃತ್ತಿ ಆಗುವುದಿಲ್ಲ. ಅದಕ್ಕೆ ನಾವು ಪ್ರಕಾಶವನ್ನು ಅಪೇಕ್ಷೆ ಮಾಡ್ತೇವೆ. ಎದ್ದು ಕೂಡಲೇ ಭಗವಂತನಿಗೆ ಸೂರ್ಯನಾರಾಯಣನೇ ನಾವು ಪೂಜೆ ಮಾಡ್ತೇವೆ. ಅದರಂತೆ ಮನುಷ್ಯನ ಜೀವನದಲ್ಲಿ ಸದ್ಗತಿಯನ್ನು ಹೊಂದಿರಬೇಕು ಅಂದರೆ ಎಲ್ಲಕ್ಕಿಂತ ದೊಡ್ಡ ಆಗಿರತಕ್ಕಂಥದ್ದು ಯಾವುದು ಅಂದರೆ ಜ್ಞಾನ. ಜ್ಞಾನ ಭಾಸ್ಕರ ಅಂತ ಕರೆದ. ಜ್ಞಾನ ಒಂದು ಇಲ್ಲ ಅಂದರೆ ಮನುಷ್ಯ ಎದಕ್ಕೂ ಬರುವುದಿಲ್ಲ ಅಂತ. ಜ್ಞಾನೇನ ಹೀನ ಪಶುವೇ ಸಮಾನ. ಜ್ಞಾನ ಇಲ್ಲದ ಮನುಷ್ಯ ದನ ಅಲ್ಲ, ದನದಿಗಿಂತ ಕಡಿಗೆ ಅಂತ. ಹಾಗಾದ್ರೆ ನಮ್ಗೆ ಜ್ಞಾನ ಇಲ್ಲೇನಂತೀರಿ ಸ್ವಾಮಿಗಳೇ? ನಾವು ಭಾಳ ಎಜುಕೇಟೆಡ್ ಇದ್ದೇವೆ, ಡಾಕ್ಟರೇಟ್ ಇದ್ದೇವೆ, ಮನೆ ಮೇಲೆ ಮಾಡಿ ಕಟ್ಟಿದ್ದೀವಿ. ಜ್ಞಾನ ಅಂದರೆ ನಮ್ಗೆ ಗೊತ್ತಿಲ್ಲ. ಜ್ಞಾನ ಅಂದರೆ ವಸ್ತುವಿನ ಜ್ಞಾನ ಅಲ್ಲ. ರೊಕ್ಕ ರೂಪಾಯಿ ಹೆಣ್ಣು ಗಂಡು ಅದಕ್ಕೆ ಜ್ಞಾನ ಅನ್ನಂಗಿಲ್ಲ. ಅದು ಯಾರಿಗಿಲ್ಲ, ದನ ಕತ್ತಿಗೂ ಅದು. ಬಹುಶಃ ಹಳಸದ್ದು ನೀವು ತಿಂತೀರಿ, ದನ ತಿನ್ನಂಗಿಲ್ಲ. ಮೂಸಿ ನೋಡಿ ಬಿಟ್ಟು ಹೋಗ್ತದೆ, ಪರಂತು ಸ್ವಲ್ಪ ಹೆಂಗಾರು ಮಾಡಿ ತಿನ್ನು ನಾನು ತಿಂತೀನಿ. ಜ್ಞಾನ ಅಂತಂದ್ರೆ ಕಣ್ಣ ಕಿವಿ ಮೂಗಿನ ಜ್ಞಾನಕ್ಕೆ ಜ್ಞಾನ ಅಂತ ಕರೆದಿಲ್ರಿ ಪುಣ್ಯಾತ್ಮರೇ. ಚಲೋ ನೋಡೋದು, ಚಲೋ ಕೇಳೋದು, ಚಲೋ ತಿನ್ನೋದು, ಚಲೋ ಮುಟ್ಟೋದು ಜ್ಞಾನ ಅಂತ ಕರೆದಿಲ್ಲ. ಇದಕ್ಕೆ ಮನುಷ್ಯರಿಗಿಂತಲೂ ಪ್ರಾಣಿಗಳಲ್ಲಿ ಇದಕ್ಕಿಂತ ದೊಡ್ಡ ಜ್ಞಾನ ಅದ. ಪಕ್ಷಿ ಎಷ್ಟು ದೂರ ನೀವು ನೋಡೋಕ್ಕಾಗಿಲ್ಲ. ಹಾವಿನಷ್ಟು ಜಲ್ದಿ ವಾಸನ ನಿನಗೆ ಹಿಡಿಯೋಕ್ಕಾಗಂಗಿಲ್ಲ. ಆದರೂ ಕೂಡ ನೈ ಮನುಷ್ಯ ಶ್ರೇಷ್ಠತರಂ ಕಿಂಚಿದಸ್ತಿ. ವಿಚಾರ ಮಾಡ್ರಿ, ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟು ಮೂಸುವಲ್ಲಿ ನಮ್ಗಿಂತ ಪಕ್ಷಿ ಪ್ರಾಣಿ ಬಹಳ ಹುಷಾರು. ಇನ್ನೂವರೆಗೆ ಜಗತ್ತಿನೊಳಗೆ ಭೂಕಂಪದಲ್ಲಿ ಮನುಷ್ಯನ ಬಿಟ್ಟು ಪ್ರಾಣಿ ಯಾವ ಸತ್ತಿಲ್ಲ. ಎಷ್ಟು ಆಶ್ಚರ್ಯ! ಭೂಕಂಪದಾಗ ಮನುಷ್ಯರು ಸತ್ತಷ್ಟು ಮಂಗ್ಯ ಪಿಂಗ್ಯ ಯಾವ ಸಾಯಂಗಿಲ್ಲ. ಯಾಕೆ? ಭೂಕಂಪ ಆಗಿತ್ತು ಮೊದಲೇ ಗೊತ್ತಾಕದು ಹೋಗ್ಬಿಡ್ತಾವೆ. ಸಾಯ ಇವ ಮನುಷ್ಯನೇ. ಶಾಣೆ ಅದ ನೋಡ್ರಿ, ಇವ PhD ಅದ, ಡಾಕ್ಟರೇಟ್ ಅದ. ಜಗತ್ತಿನ ನೋಡುವ, ಕೇಳುವ, ಮುಟ್ಟುವ ಪ್ರತಿಯೊಂದು ವಸ್ತುಗಳಲ್ಲಿ ಮನುಷ್ಯನಿಗಿಂತಲೂ ವಿಶೇಷ ಪ್ರಾಣಿ ಪಕ್ಷಿಗಳಿಗೆ ಪರಮಾತ್ಮ ಜ್ಞಾನ ಕೊಟ್ಟಾನೆ. ನಿಮಗೆ ಕೇಳಕ್ಕೆ ಕಿವಿ ಬೇಕು, ನೋಡಕ್ಕೆ ಕಣ್ಣು ಬೇಕು. ಹಾಗಿಲ್ಲ, ಕಣ್ಣಿಲ್ಲೇ ನೋಡ್ತದೆ, ಕಣ್ಣಿಲ್ಲೇ ಕೇಳ್ತದೆ. ಹೆಂಗದ್ರಿ? ಚಕ್ಷುಶ್ರುವ ಹೆಸರದ ಅದಕ್ಕೆ. ಕಿವಿ, ಕಣ್ಣು ಬಿಟ್ಟು ಕಿವಿ ಇಲ್ಲ ಹಾವಿಗೆ, ಕಣ್ಣು ಬಿಟ್ಟು ಕಿವಿ ಇಲ್ಲ, ಕಿವಿ ಬಿಟ್ಟು ಕಣ್ಣಿಲ್ಲ. ಎರಡು ಒಂದೇ ಕೆಲಸ ಮಾಡ್ತಾವೆ. ನಿನ್ನೂ ಹಂಗೆ ಮಾಡ್ತಾವ. ಒಂದು ನೀ ಶಾಣೆನೇ, ಹಾಂ ಶಾಣೆ. ಪುಣ್ಯಾತ್ಮರೇ, ಬಹಳ ನೆನಪಿಡ್ರಿ. ನಾವು ಮನೆ ಮೇಲೆ ಮಾಡೇ ಕಟ್ಟದ ಬ್ಯಾಂಕನಾಗ ಬ್ಯಾಲೆನ್ಸ್ ಮಾಡಿದ್ರೆ ಶಾಣೆ ಅಂದಿರ್ರಿ. ನಮಗಿಂತ ಪಕ್ಷಿ ಪಶು ಪ್ರಾಣಿಗಳು ಭಾಳ ಶಾಣೆ. ಮನೆ ಕಟ್ಟೋದಾಗ ನಮಗಿಂತ ಪಕ್ಷಿಗಳು ಶಾಣೆ. ಬ್ಯಾಲೆನ್ಸ್ ಮಾಡೋದಾಗ ನಮಗಿಂತ ಶಾಣೆ. ಇರ್ವಿ ನೋಡ್ರಿ, ಮಳೆ ಬರೋಕ್ಕಿಂತ ಮುಂಚೆ ಅಂಡಿ ತತ್ತಿ ಹೆಂಗೆ ಒಯ್ದ್ರಿ ಎಲ್ಲಿ ಇಡ್ತಾವು? ಮಳೆಯಾಗ ನೀವು ತೋರಿಸ್ಕೋತೀರಿ ಮನೆ ಹಾಳಾಗ್ತದೆ. ಪರಂತು ಇರುವಿ ಎಂದೂ ಕೂಡ ತನ್ನ ಮರಿಗಳನ್ನು ಒಯ್ದು ಬಾಯಿ ಹಿಡ್ಕೊಂಡು ಎಲ್ಲೇ ಒಯ್ದು ಇಡ್ತದೆ. ಮಳೆ ಬರೋದು ಮುಂಚೆ ಗೊತ್ತಾಗ್ತದೆ ಅದಕ್ಕೆ. ನಿನಗೆ ಮಳೆ ಬಂದ ಮೇಲೆ ಗೊತ್ತಾಗ್ತದೆ.
ಇಷ್ಟೆಲ್ಲ ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ, ಮುಗಿಸುವಲ್ಲಿ ನಮಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಿಗಳದವ್ರಿ. ಪ್ರಾಣಿ ಭೂಕಂಪದಾಗ ಮಂಗೆ ಸತ್ತಿಲ್ಲ, 12 ತಾಸು ಮೊದಲೇ ಗೊತ್ತಾಕದ ಬಿಟ್ಟು ಹೋಗ್ತಾವ. ಮಂಗೆ ಸಾಯ್ತಾನ ಮನುಷ್ಯ. ಮನುಷ್ಯ ಯಾಕೆ ಶಾಣೆ ಅಂತೀರಿ? ನಹಿ ಮನುಷ್ಯ ಶ್ರೇಷ್ಠ ಕರಂ ಚಿಂತಿದಸ್ತಿ ನರಜನ್ಮದಿಂದ ಹೆದೋಳು ಮಿಗಿಲುಂಟೆ ಯಾಕಂತೀರಿ? ಈ ಎರಡು ಸಲುವಾಗಿ ಅಂತೀರಿ ಮನುಷ್ಯನಿಗೆ. ಇಷ್ಟೇ, ಪರಮಾತ್ಮನನ್ನು ನೋಡೋಕ್ಕೆ ಅವಕ್ಕೆ ಬರುವುದಿಲ್ಲ. ಇಷ್ಟೇ, ಇದೊಂದು ಕೆಲಸ ಮಾಡೋದು. ಶ್ರವಣ, ಮನನ, ನಿಧಿಧ್ಯಾಸನ, ಭಕ್ತಿ, ದಾನ, ಧರ್ಮ, ಇದು ಮಾಡದಿದ್ದರೆ ಪುಷ್ಯ ವಿಷಯಣ ಏನ ಗಾರ್ಧಬ ಜಾಣ. ಇದು ಒಂದು ಮಾಡದಿದ್ದರೆ ನಿನಗೇನಂದ್ರೆ ಬಾಲು ಕೋಡಿಲ್ಲದ 2 ಕಾಲಿನ ದನ, ಕಚ್ಚನ್ನು ಮನುಷ್ಯ ಅಲ್ಲ ನೀನು, ಕಚ್ಚಿ. ಮನುಷ್ಯ ಅಂತ ಯಾಕೆ ಕರೆದ? ನಿಂಗೆ ಮನೆ ಕಟ್ಟಿ ಮಾಡ್ಯಾಗಿರೋಕ್ಕೆ ಮನುಷ್ಯ ಅಂದಿಲ್ಲ. ಬ್ಯಾಂಕಾಗ ಬ್ಯಾಲೆನ್ಸ್ ಮಾಡಿದ್ರೆ ಮನುಷ್ಯ ಅಂದಿಲ್ಲ. ಬೇಕಾಟ್ ಉಟ್ಕೊಡ್ತಿದ್ರೆ ಮನುಷ್ಯ ಅಂತ ಕರೆದಿಲ್ಲ. ಮನುಷ್ಯ ಅಂತ ಯಾರಿಗದ? ಮಾನಂ ವಹತಿ ಇತಿ ಮನುಷ್ಯ. ಶಾಸ್ತ್ರ ಹೇಳ್ದಂಗೆ ಧರ್ಮದಂಗೆ ನಡೆಯುವ ಮನುಷ್ಯ ಅಂದಾಗ ಬೈತಲ್ಲ. ಕಚ್ಚಿದ್ದೆ, ದನ ಇದ್ದೆ, ಮಂಗೆ ಇದ್ದೆ, ಕ್ವಾಣಿದ್ದೆ. ಮನುಷ್ಯಗೆ ಕ್ವಾಣ ಅನಿಸ್ಕೊಳ್ಳೋದ, ಮನುಷ್ಯಗೆ ದನ ಅನಿಸ್ಕೊಳ್ಳೋದ, ಮನುಷ್ಯಗೆ ಕತ್ತೆ ಅನಿಸ್ಕೊಳ್ಳೋದ. ಮನುಷ್ಯನಿಗೆ ಮಾನ ಇರಬೇಕ್ರಿ. ಮಾನಿಲ್ಲ ಅಂದ್ರೆ ಬದುಕುವುದು ಒಳ್ಳೆಯದ, ಸತ್ತು ಹೋಗ್ಬೇಕು ಅಂತ ಮನುಷ್ಯ. ಯಾಕೆ ಬದುಕದಿ? ಯಾರಿಗಾಗಿ ಬದುಕತಿ? ಮನುಷ್ಯನಿಗೆ ವಿಚಾರನೇ ಇಲ್ಲ ಅಂತಂದ್ರೆ ಎದಕ್ಕಂತಾರೆ ಮನುಷ್ಯ ಅಂತ? ಮಾನಮ್ಮ ವಹತಿ ಐತಿ ಮನುಷ್ಯ. ಶಾಸ್ತ್ರದ ಹೇಳಿದ ನಡೆಯವನಿಗೆ ಮನುಷ್ಯ ಅಂತಾರೆ. ಮನಸ್ಸಿಗೆ ಒಂದು ನಡೆಯವನಿಗೆ ಮಂಗ್ಯ ಅಂತಾರೆ. ನೀವು ಮನುಷ್ಯ ಇದು ಮಂಗ್ಯ ಅಲ್ಲ. ಶಾಸ್ತ್ರಾಧಿಕಾರವನ್ನು ಇವು ಮನುಷ್ಯ. ಶಾಸ್ತ್ರ ಹೇಳ್ದಂಗೆ ನಡೆಯೋರಿಗೆ ಮನುಷ್ಯ ಅಂತಾರೆ. ಕತ್ತಿದ್ದೇನು, ದನ ಇದ್ದೇನು, ಮಂಗೆ ಇದ್ದೇನು, ಹಂದಿದ್ದೇನು, ಕ್ವಾಣ ಇದ್ದೇನು, ಇದು ಚಲೋ ರೀ. ದೇವರು ಇದ್ದಂಗೆ ಅದ ರೀ ಅನ್ಬೇಕು. ಕತ್ತಿ ಅದಾರ, ಕ್ವಾಣ ಅದಾರ, ಎಮ್ಮೆ ಅದ. ಮನುಷ್ಯನಾಗಿ ಬದುಕುವುದಕ್ಕಿಂತಲೂ ಸಾಯುವುದು ಒಳ್ಳೆಯದಂತ. ಮರಣಂ ಮಂಗಲಂ ಎತ್ತ. ದನಾಗಿ ಬದುಕಿಂತಲೂ ಸಾಯುವುದು ಲೇಸು, ಕತ್ತೆಯಾಗಿ ಬದುಕಿಂತಲೂ ಸಾಯುವುದು ಲೇಸು. ಪರತು ಮನುಷ್ಯನ ಪರಿಕಲ್ಪನೆ ಇಲ್ಲ. ಮನುಷ್ಯನಿಗೆ ಲಕ್ಷಣ ಅದರಿ. ಶಾಸ್ತ್ರ ಹೇಳ ನಡೆಯುವ ಮನುಷ್ಯ ಅಂತಾರೆ. ಅದನ್ನು ಬಿಟ್ಟು ಸ್ವೇಚ್ಛಾರಿಯಾಗಿ ಮನ ಬಂದಂಗೆ ನಡೆದ್ರೆ ಮನುಷ್ಯ ಅಂತ, ಮನಕ್ಕೆ ಬಂದಂಗೆ ಮಂಗೆ ಅಂತಾರೆ. ಅದಕ್ಕೆ ಶಾಸ್ತ್ರ ನಮ್ಮ ಮ್ಯಾಲಿಂದ ಮೇಲೆ ಏನಪ್ಪ ಅಂತ ಕೇಳಿದರೆ ಒತ್ತಿ ಒತ್ತಿ ಮತ್ತು ನಮ್ಮ ಹೆಂಗೆ ನಡಿ ಅಂತೀರಿ. ನಡೆಕ್ಕೆ 2 ದಾರಿ. ಮಹಾಜನೋ ಏನಾಗುತ್ತೆ ಸಪ್ ಅಂತ ಒಂದು. ಶಾಸ್ತ್ರ ಹೇಳ್ದಂಗೆ ನಡಿ, ಇಲ್ಲಕ್ಕೆ ಮಹಾತ್ಮರು ನಡೆದಂಗೆ ನಡಿ. 2. ಶಾಸ್ತ್ರ ಹೆಂಗೆ ಹೇಳಿದ ಹಂಗೆ ನಡಿ ಧರ್ಮ. ನಮ್ಮ ಶಾಸ್ತ್ರ ಗೊತ್ತಿಲ್ಲರಿ, ನಾವು ಓದಿಲ್ಲ, ನಮ್ಗೆ ಬರಂಗಿಲ್ಲ. ಮಹಾತ್ಮರು ಹೆಂಗೆ ಹೇಳ್ಯಾರ ನಡಿ ನಡಿ. ಅಕ್ಕಮಾದೇವಿ ಹೆಂಗೆ ನಡಿ, ಮೀರಾಬಾಯಿ ಹೆಂಗೆ ನಡಿ, ಬಸವಣ್ಣಂಗೆ ನಡಿ, ಜ್ಞಾನೇಶ್ವರಂಗೆ ನಡಿ. ರಾವಣನಂಗೆ ನಡಿಬೇಡ. ರಾಮಾದಿವತ್ತು ಬರ್ತಿತ್ತು ಹಚ್ಚೋನ್ನ ರಾವಣಾದಿವತ್ತು. ರಾಮನಂಗೆ ನಡೆಯಕ್ಕಲಿ, ರಾವಣನಂಗೆ ನಡಿಬೇಡ. ಧರ್ಮನಂಗೆ ನಡೆಯಕ್ಕಲಿ, ದುರ್ಯೋಧನಂಗೆ ನಡಿಬೇಡ. ಸೀತಾನಂಗೆ ನಡೆಯಕ್ಕಲಿ. ಮನುಷ್ಯನಿಗೆ ಸೂರ್ಯಪನ್ನಕ್ಕ ನಂಗೆ ನಡೆಯಕ್ಕೆ ಕಲಿಬೇಡ. ನಮ್ಮ ಇದರಿಗೆ ಅದಾರಿ ನಡೆದಾರ ತೋರ್ಸ್ಯಾರ ಅವರು. ಇಲ್ಲ ಹೆಂಗೆ ನಡಿಬೇಕ್ರಿ, ಹೆಂಗೆ ಮಾಡ್ಬೇಕು ನಡೆದಾರ ನೋಡು. ಸೀತಾ ನಡೆದಾರ ನೋಡು, ರಾಮ ನಡೆದಾರ ನೋಡು. ನಡೆದಾರ ಮಹಾತ್ಮ ನಡೆದು ತೋರ್ಸ್ಯಾರಿ. ಬಸವಣ್ಣ ನಡೆದಾರ ನೋಡು. ಪರಂತು ನಾವಿಷ್ಟು ನೀಚ ಬುದ್ಧಿಯವರಿದ್ದೇವೆ.
ಅದಕ್ಕೆ ನಮ್ಮ ಪಾಪ ಅನಂತ ಜನ್ಮದ ಪಾಪ ಕಾರಣ. ಸರಿ ಕುಡಿದ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುವುದಿಲ್ಲ. ಆಗ ಪಾಪಿ ಮನುಷ್ಯನಿಗೆ ಧರ್ಮ ಅಧರ್ಮ ಗೊತ್ತಾಗುವುದಿಲ್ಲ, ನ್ಯಾಯ ಅನ್ಯಾಯ ಗೊತ್ತಾಗುವುದಿಲ್ಲ. ನಶ ಇಳಿದ ಬೆಳಗ್ಗೆ ಗೊತ್ತಾಗ್ತದೆ, ಅವಾಗ ಏನು ಮಾಡಕ್ಕೆ ಬರ್ತದೆ. ಅದಕ್ಕೆ ಮಹಾನುಭಾವರು ಸಂತರು ನುಡಿದು ತೋರಿಸಿದರು ನಮ್ಗೆ. ಅದಕ್ಕೆ ಕೀರ್ತಿವಂತನಾಗಿ ಬಂದ ರಾಮಾಧಿಪತಿ ಬರ್ತಿರ್ತವೆ, ರಾವಣಾಧಿಪತಿ. ರಾಮನಂಗ, ಹರಿಶ್ಚಂದ್ರನಂಗ, ಸೀತಾನಂಗ, ಸತ್ಯವತಿ ಹಂಗ, ಮೀರಾಬಾಯಿ ಹಂಗ ಎಂದಾಗಿ ಹೋಗ್ಯಾರ್ರಿ. ಇಲ್ಲಿ ತಕ್ಕ ನೆನೆಸ್ತೇವ್ರಿ. ಬಹಳ ಪ್ರೇಮದಿಂದ ಮಕ್ಕಳಿಗೆ ಸೀತಾ ಹೆಸರಿಡ್ತೇವ್ರಿ. ದುರ್ಯೋಧನ ಯಾರು ಇಟ್ಟಿದ್ರಿ, ರಾವಣ ಅಂತ ಯಾರು ಇಟ್ಟಿದ್ರಿ. ವರ್ತನ, ಆಚರಣೆ, ಆಚಾರ ಲಭತೆ ಆಯು, ಆಚಾರಾತ್ ಕೀರ್ತಿ ಮಾಪ್ನೋತಿ, ಆಚಾರದ ಧನ ಮಾಪ್ನೋತಿ. ಮನುಷ್ಯನಿಗೆ ಆಚಾರ ಏನು ಮಾಡ್ತದೆ? ಆಚಾರದಿಂದ ಧನ ಸಿಗ್ತದೆ, ಆಚಾರದಿಂದ ಕೀರ್ತಿ ಸಿಗ್ತದೆ, ಆಚಾರದ ಸತ್ತ ಬಳಕ ಸುಖ ಸಿಗ್ತದೆ, ಆಚಾರದಿಂದ ಪರಮಾತ್ಮ ಸಿಗ್ತಾನೆ. ಇನ್ನೇನು ಸಿಗ್ಬೇಕು ನಿಮಗೆ? ಅನಾಚಾರದಿಂದ ಹೆಂಡತಿ ಸಿಗ್ತಾಳೆ, ಗಂಡ ಸಿಗ್ತಾನೆ, ಬಿಟ್ಟು ಹೋಗ್ತಾರ. ಅನಾಚಾರದ ರೊಕ್ಕ ಸಿಗ್ತದೆ, ಜೈಲ್ಗೆ ಹೋಗ್ಬೇಕಾಗ್ತದೆ. ಅನಾಚಾರದಿಂದ ದಪ್ಪಾಕಿ ದವಾಖಾನೆಗೆ ಹೋಗಿ ಇಟ. ಉಣ್ಣುವಲ್ಲಿ ಆಚಾರ, ನೋಡುವಲ್ಲಿ ಆಚಾರ, ಕೇಳುವಲ್ಲಿ ಆಚಾರ. ನಮ್ಮ ಮಹಾತ್ಮರು ಎಲ್ಲಕ್ಕೆ ಆಚಾರಗಳಲ್ಲಿ ಏನು ನೋಡಬೇಕು, ಏನು ಕೇಳಬೇಕು, ಏನು ತಿನ್ನಬೇಕು, ಏನು ಮುಟ್ಟಬೇಕು, ಎಲ್ಲಿ ಹೋಗಬೇಕು, ಏನು ಆಡಬೇಕು, ಮನಸ್ಸಿಗೆ ಬಂದಂತೆ ನಡೆಯೋದು ಇಹದಲ್ಲಿ. ನಮ್ಮ ಮರ್ಜಿ, ನಮ್ಮ ಮನಸ್ಸಿಗೆ ಬಂದಂಗೆ. ಮನಸ್ಸಿಗೆ ಬಂದು ನಡೆಯೋದು ಮಂಗೆ ಅಂತಾರೆ, ಮನುಷ್ಯ ಅಂತಾರೆ ಅವನಿಗೆ. ಮಹಾತ್ಮನ ಹೇಳ್ದ ನಡಿಬೇಕು, ಶಾಸ್ತ್ರ ಹೇಳ್ದ ನಡಿಬೇಕು, ಅವನಿಗೆ ಮನುಷ್ಯ ಅಂತ ಕರ. ವಿದ್ಯಾರ್ಥಿ ಅಂತ ಯಾರಿಗೆ ಹೋಗ? ದನ ಕಾಯೋನಿಗೆ ವಿದ್ಯಾರ್ಥಿ ಅಂತಾರೆ, ಶಾಲೆಗೆ ಹೋಗೋನಿಗೆ ವಿದ್ಯಾರ್ಥಿ ಅಂತಾರೆ. ಅದನ್ನು ಬಿಟ್ಟು ನಾನು ನೀತಿ ಇಲ್ಲ, ನಿಯಮ ಇಲ್ಲ, ನಾವು ಮನುಷ್ಯ ಇದ್ದೇವೆ, ನಮಗೇನು ನಾವು ಬೇಕಾದ ಮಾಡ್ತೇವೆ, ಬೇಕಾದ ತಿಂತೇವೆ, ಬೇಕಾದ ಮಾಡೋದು ಬೇಕಾಗ್ತೇವೆ. ಮಂಗ್ಯಾದ ಮನುಷ್ಯ ಅಲ್ಲ ಅದು. ನಿಯಮದಲ್ಲಿ ಹುಡುಗಿದ್ದಿ ಅವ್ವಪ್ಪನ ಕೈಯಾಗಿ, ನೇಮದ ಅವ್ರ ಕೈಯಾಗಿ. ವಿದ್ಯಾರ್ಥಿ ಇದ್ದಿ ಗುರುಗಳ ಕೈಯಾಗಿ, ಹೆಣ್ತಿದ್ದಿ ಗಂಡನ ಕೈಯಾಗಿ, ಗಂಡ ಇದ್ದಿ ಅಪ್ಪನ ಕೈಯಾಗಿ, ತಮ್ಮ ಇದ್ದಿ ಅಣ್ಣನ ಕೈಯಾಗಿ, ಶಿಷ್ಯ ಇದ್ದಿ ಗುರುವಿನ ಕೈಯಾಗಿ, ಭಕ್ತಿ ಇದ್ದಿ ದೇವ್ರ ಕೈಯಾಗಿ. ಮನಸ್ಸಿಗೆ ಬಂದಾಗಿರ್ತಿ. ಮನಸ್ಸಿಗೆ ಬಂದಿರಕ್ಕೆ ಎಲ್ಲಿ ಹೇಳ್ಯಾರು? ನಿಮ್ಮ ಮನಸ್ಸಿಗೆ ಬಂದ ನಡೆದ್ರೆ ನೀನು ಮನೆಗೆ ಇಟ್ಕೊಡ್ತಾರೆ, ನಿನಗೆ ಇಟ್ಕೋತಾರೆ, ಬ್ಯಾರೆ ಮಾಡ್ತಾರೆ. ಅಣ್ಣ ಹೇಳ್ದಂಗೆ ಕೇಳಿದ್ರೆ ಮನೆಗೆ ಇರ್ತಾನೆ, ಇಲ್ಲಾಂದ್ರೆ ನೀವು ಕಡಿಗಾಗಂತಾರೆ. ಅಪ್ಪ ಹೇಳ್ದಂಗೆ ಕೇಳಿದ್ರೆ ಇರ್ತಾರೆ, ಹೊರಗಾಗಂತಾರೆ. ಮನಸ್ಸಿಗೆ ಬಂದು ನಡೆಯಕ್ಕೆ ಬರೋಂಗಿರಲಿ. ನೀತಿ ವಿಧಾನ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಮನಸ್ಸಿಗೆ ಬಂದ ನಡೆಯಕ್ಕೆ ಮನುಷ್ಯ ಅಲ್ಲಿ, ಮನಸ್ಸಿಗೆ ಬಂದು ನಡೆಯುತ್ತೆ ಮಂಗೆ ಅಂತ. ಮನುಷ್ಯ ಗುರು, ತಾಯಿ, ತಂದೆ, ಶಾಸ್ತ್ರ ಹೇಳ್ದಂಗೆ ನಡಿಬೇಕು ಮನುಷ್ಯ ಅಂತ. ಗುರುಗಳು ಹೇಳ್ದಂಗೆ, ತಾಯಿ ತಂದೆ ಹೇಳ್ದಂಗೆ, ಅಣ್ಣ ಹೇಳ್ದಂಗೆ, ಹಿರಿಯರು ಹೇಳ್ದಂಗೆ ನಡವ್ರಿ ಮನುಷ್ಯ ಅಂತ. ನಾ ಮನಸ್ಸಿಗೆ ಬಂದಂಗೆ ಮಂಗೆ ಗಿಡದಾಗ ಕೊಂಡ್ರು, ಬೊಮ್ಮೆ ಮೀಸಂಗೆ ಗಿಡದಾಗಿರಿ, ಇಲ್ಲಿ ಇರಬೇಡ. ಪರಂತು ಮನುಷ್ಯನಿಗೆ ವಿಚಾರಕ್ಕಿಂತಲೂ, ರೊಕ್ಕಿನಿಗಿಂತಲೂ, ಸಂಪತ್ತಿಗಿಂತಲೂ ಮನುಷ್ಯನಿಗೆ ಕೀರ್ತಿ ಕೊಡೋದು ನೀತಿ ಅದ, ವಿಚಾರದ ಆಚಾರ ಅದ. ರಾವಣ ಏನು ಶ್ರೀಮಂತ ಕಡಿಮಿದ್ದ? ಹೆಸರಿಟ್ಟಿರಿ ಯಾರೇ? ಯಾರು ಇಡಂಗಿಲ್ಲ. ರಾಮ ಅಡವಿ ತಿರುಗಿಡ್ದ, ಕಡಿತಕ್ಕೆ ಅವನಿಗೆ ರಾಜ್ಯ ಸಿಗಲಿಲ್ಲ. ಅವನಿಗೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ, ಧರ್ಮನಿಗೆ ರಾಜ್ಯ ಇಲ್ಲ, ರಾಮನಿಗೆ ಏನೂ ಸಿಗಲಿಲ್ಲ. ಎಷ್ಟು ಮನೆಯಾಗ ರಾಮ ಅದ ರೀ, ಎಷ್ಟು ಊರಾಗ ರಾಮ ಅದ ರೀ, ಎಷ್ಟು ಊರಾಗ ಹರಿಶ್ಚಂದ್ರ ಅದ ರೀ, ಯಾರು ಊರಾಗ ಅದ ರೀ, ಯಾರ ಮನೆ ರಾಮನ ಅದ? ದುರಾಚಾರೋ ಹಿ ಪುರುಷೋ ನರಕಂ ಪ್ರಯಾತಿ.
ದುರಾಚಾರಿ ಮನುಷ್ಯ ನರಕಕ್ಕೆ ಹೋಗ್ತಾನೆ, ದುಃಖ ಬರ್ತದೆ. ಪಥ್ಯ ಬಿಟ್ಟವ ದವಾಖಾನೆಗೆ ಹೋಗ್ತಾನೆ, ಪಥ್ಯ ಮಾಡಿದವ ಸುಖಿ ಇರ್ತಾನೆ. ಪರಂತು ಪಥ್ಯ ಬಿಡೋದು ಭಾಳ ಚಲೋ ಅನ್ನಿಸ್ತದೆ ರೀ. ತಿನ್ನಬಾರ್ದು ತಿನ್ನಕ್ಕೆ, ಕುಡಿಬಾರ್ದು ಕುಡಿಯೋಕೆ ಭಾಳ ಮಜಾ ಅನ್ನಿಸ್ತದೆ. ಮಜಾ ತಪ್ಪು ಮಾಡುವಾಗ ಮಜಾ, ಅದು ಮುಗಿದ ಮೇಲೆ ಸಜಾ. ಮಜಾಕ್ಕೆ ಬಾದ ಸಜಾ ಹೋತಿ. ಅದಕ್ಕೆ ಮನುಷ್ಯರು ಮಹಾತ್ಮರು ಅಂದ್ರೆ ಇದು ಮನುಷ್ಯನ ದೇಹ ಮಜಾಕ್ ಮಾಡಕ್ಕೆ ಬಂದಿಲ್ಲ. ಮಜಾ ಮಾಡೋದು ಮಂಗ್ಯ. ಆ ಪಂಟೆ ಈ ಪಂಟೆ ಓಡಾಡ್ತದೆ, ಮಂಗ್ಯ ಮಜಾ. ಅದು ಮಜಾ ಮಾಡ್ತದೆ. ನೀ ಮಜಾ ಮಾಡಕ್ಕೆ ಬಂದಿಲ್ಲಪ್ಪ. ನಿನಗೆ ನಿಯಮಗಳು ಹೇಳಿ ಶಾಸ್ತ್ರದಾಗ ಏನು ನೋಡ್ಬೇಕು, ಏನು ಕೇಳಬೇಕು, ಏನು ಆಡಬೇಕು, ಏನು ಮಾಡಬೇಕು, ನಿಯಮ ನಿನಗೆ ಹೇಳಿದ್ದಾರೆ. ಕುದುರೆಗೆ ಲಗಾಮದ, ಕತ್ತಿಗೆ ಲಗಾಮಿಲ್ಲ. ನೀ ಕತ್ತಿ ಆಗ್ಬೇಕಂತೇನು, ಕುದುರೆ ಆಗ್ಬೇಕಂತೆ. ಕುದುರೆ ಮೇಲೆ ದೇವ್ರನ್ನ ಕೊಂಡು ಕತ್ತಿ ಮೇಲೆ ಕುಣ್ಸಂಗಿಲ್ಲ ದೇವ್ರನ್ನ. ಕುದುರೆ ಮೇಲೆ ದೇವ್ರ ಮೆರಣಿತು, ಕತ್ತಿ ಮೇಲೆ ಮೆರಣಿತು ಕದಾರ ಯಾರ್ರಿ? ಪರಂತು ಮನುಷ್ಯ ಅಂತಾನೆ, ನಾವು ಅಲ್ರಿ, ನಾವಲ್ಲ. ಮಸ್ತ್ ಇರಬೇಕು, ಮಜಾ ಇರಬೇಕು. ಮಜಾಕ್ಕೆ ಬಾದ್ ಸಜಾ ಹೇ. ಮಜಾ ಆದಾಗ ಸಜಾ ಇರ್ತದೆ. ನಿಯಮಿತವಾಗಿ ಉಣ್ಬೇಕು, ಉಣ್ರಿ, ಕುಡಿಯೋದು ಕುಡಿದ್ರಿ, ಅದು ಜಡ್ ಬರಂಗಿಲ್ಲ ರೀ. ನಿಯಮದಲ್ಲಿ ಉಣಕ್ಕೆ ನಿಯಮ ಅದ, ಮಲ್ಗಕ್ಕೆ ನಿಯಮ ಅದ, ಮಾತಾಡಕ್ಕೆ ನಿಯಮ ಅದ. ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಏನು ಅದ ನೇಮ್ ಅದ. ಇಲ್ಲ ಏನು ಬೇಕಾದ್ರೆ ಮಾತಾಡ. ತಾಯಿ ಮುಂದೆ, ತಂದೆ ಮುಂದೆ ಅಂತ, ಗುರುಗಳ ಮುಂದೆ ಹೆಂಗೆ ಮಾತಾಡ್ಬೇಕು, ಗೆಳೆಯರ ಮುಂದೆ ಹೆಂಗೆ ಮಾತಾಡಬೇಕು, ನೇಮ್ ಇಲ್ಲ. ಏನು ಬಂದಿರಿ ಹದಳು ಬಿದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ. ಎಷ್ಟು ಚಂದ ಶರಣ ಹೇಳಿದ್ರಿ. ಅವ್ವ ಅಪ್ಪನ ಮುಂದೆ ಮಾತಾಡೋದು, ಗುರು ಮಾತಾಡೋದು, ಮಾತನಾಗ ಭಿನ್ನ ಅದ ರೀ. ಮಾತನಾಗ ಭಿನ್ನದ, ಶಬ್ದವೇ ಭಿನ್ನದ, ಸ್ವರದಾಗ ಭಿನ್ನದ. ಅವ ಮನುಷ್ಯನಿಗೆ ಆಶೀರ್ವಾದದ, ಕೃಪಾದ, ದಯ. ಪರಂತು ನಾವು ನೇಮನೆ ಬಿಟ್ಟಿದ್ದೇವ್ರಿ, ಕಚ್ಚಾಗಿದ್ದೇವ್ರಿ, ಕಚ್ಚಾಗಿದ್ದೇವ್ರಿ. ಎಣ್ಣೆ ಅದು ಇದು ಅಂತ, ಕದು ಅಂತ, ಕಿದು ಅಂತ, ಕಾವು ಅಂತ, ಕಿಂಗ. ನೇಮಿಲ್ಲದ ಪ್ರಪಂಚ ನಡೆದೇನ್ರಿ? ಹೆಂಡತಿ ಹೆಂಡತಿಯಾಗಿದ್ದರೆ ಅದಲ್ಲ, ಗಂಡಾಗಿದ್ದರೆ ಅದಲ್ಲ, ಇಲ್ಲಾಂದ್ರೆ ಡೈವರ್ಸ್ ಹಾಕೋದಿಲ್ಲ. ಅಣ್ಣ ತಮ್ಮ ಒಂದಿದ್ರೆ ಬೇರೆ ಆದ್ರೆ ಮನೆ ಎರಡು ಹಾಕವಿಲ್ಲ. ಅರೆ ಜಗತ್ತಿನಾಗ ನಿಯಮ ಅದ. ಅಣ್ಣ ಹೆಂಗಿರ್ಬೇಕು, ತಮ್ಮ ಹೆಂಗಿರ್ಬೇಕು, ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಅಪ್ಪ ಹೆಂಗಿರ್ಬೇಕು, ನಿಯಮ ಬರ್ದಾರ. ಆ ನಿಯಮದಾಗ ಇದ್ದಿ ಅಂದ್ರೆ ಮನೆ ಒಂದಾಗಿರ್ತದ. ಆ ನಿಯಮ ಬಿಟ್ಟು ಅಂದ್ರೆ ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ. ಅಣ್ಣ ತಮ್ಮಗೆ ಬೈರಿ, ತಮ್ಮ ಅಣ್ಣಗೆ ಬೈರಿ, ಹೆಂಡತಿ ಗಂಡಗೆ ಬೈರಿ, ಗಂಡ ಹೆಂಡತಿಗೆ ಬೈರಿ, ಅಪ್ಪ ಮಗನಿಗೆ ಬೈರಿ, ಮಗ ಅಪ್ಪ ಬೈರಿ. ನೇಮ ಬಿಡಬಾರ್ದು ಮನುಷ್ಯನ ಜೀವನದೊಳಗೆ. ನಿಯಮ ಪಾಲನೆ ಮಾಡೋಕ್ಕೆ ನಿಮಗೆ ಕೊಳ್ಳಗೆ ತಾಳಿ ಕಟ್ಟ್ಯಾರ. ನಿಯಮ ಪಾಲನೆ ಮಾಡೋಕ್ಕೆ ನಿನಗೆ ದಾರ ಕಟ್ಟಿರ್ತಾರೆ ಹೆಣ್ಮಗನಿಗೆ. ನಿಯಮ ಇಲ್ಲದ ಸಂಸಾರ, ನಿಯಮ ಇಲ್ಲದ ಊಟ, ನಿಯಮ ಇಲ್ಲದ ಮಾತು, ದುಃಖ, ನರಕ, ಅಪಮಾನ. ಅಪಮಾನ ಅಷ್ಟೇ ಅಲ್ಲ ದುಃಖ, ದುಃಖ ಅಷ್ಟೇ ಅಲ್ಲ ಅಪಮಾನ, ಅಪಮಾನ ಅಷ್ಟೇ ಅಲ್ಲ ನರಕ. ಮೊದಲು ದುಃಖ ಬರ್ತದೆ, ಆಮೇಲೆ ಅಪಮಾನ ಬರ್ತದೆ, ಆಮೇಲೆ ನರಕ ಬರ್ತದೆ. ಮನುಷ್ಯ ವಿಚಾರ ಮಾಡ್ಬೇಕ್ರಿ. ನಾವು ಮನುಷ್ಯರಿದ್ದೇವೆ, ಹೆಂಗೆ ಬೇಕಾದಂಗೆ ಮಾಡೋದು, ಮಜಾ ಮಾಡೋದು. ಮಜಾ ಮಾಡೋಕ್ಕೆ ಮನುಷ್ಯ ಅಲ್ಲ, ಮಜಾ ಮಾಡೋಕ್ಕೆ ದನ ಅದ. ಬೇಕಾದಲ್ಲಿ ತಿನ್ಬೋದು, ಬೇಕಾದಲ್ಲಿ ಇರ್ಬೋದು, ಬೇಕಾದ ಮಾಡ್ಬೋದು. ದನ ಮನುಷ್ಯನಿಗೆ ಬೇಕಾದ ಮಾಡೋಕ್ಕೆ ಮನುಷ್ಯ ಮಾಡಿಲ್ಲ ನಾವು ಪರಮಾತ್ಮ. ಏನು ಉಣಬೇಕು, ಏನು ತಿನ್ನಬೇಕು, ಏನು ಆಡಬೇಕು, ಏನು ನೋಡಬೇಕು, ಬೇಕಾದ ಕೇಳ್ತೇನೆ ಮನುಷ್ಯ ಅಂತ ನನಗೆ, ಬೇಕಾದ ನೋಡ್ತೇನೆ ಮನುಷ್ಯ ಅಂತ ನನಗೆ, ಬೇಕಾದ ತಿಂತೇನೆ ಮನುಷ್ಯ ಅಂತ ನನಗೆ. ಮನುಷ್ಯನಿಗೆ ಒಂದು ನಿಯಮ ಮಾಡಿದ್ದಾರೆ. ಕತ್ತಿಗೆ ಲಗಾಮದು, ಕುದುರೆಗೆ ಲಗಾಮಿಲ್ಲ. ಅದು ಕತ್ತೆ, ಅದು ದನಕ್ಕೆ ನಿಯಮ ಇಲ್ಲ, ಮನುಷ್ಯನಿಗೆ ನಿಯಮದ. ಆ ನಿಯಮದಾಗ ಇದ್ದವನೇ ಮನುಷ್ಯ.
ಮಕ್ಕೋಬೇಕು ಹೆಂಗೆ, ಹೇಳ್ಬೇಕು ಹೆಂಗೆ, ಎದ್ದ ಮೇಲೆ ಮಾಡ್ಬೇಕು ಹೆಂಗೆ, ಏನು ಕುಡಿಬೇಕು, ಏನು ತಿನ್ನಬೇಕು, ಹೆಂಗೆ ಆಡಬೇಕು, ಏನು ನೋಡಬೇಕು, ಏನು ಕೇಳಬೇಕು. ಲಗ್ನ ಆದ ಹೆಣ್ಮಗಳು ನಿಯಮದಾಗಿರ್ತಾಳೆ. ಹರಿಕತೆ ಆದ ಹೆಣ್ಮಗಳಿಗೆ ನಿಯಮ ಇಲ್ಲ. ಪತಿವ್ರತಾಗ ನಿಯಮದ, ಸೂಳಿಗೆ ನಿಯಮ ಇಲ್ಲ. ಪತಿವ್ರತ ಹೆಣ್ಮಗಳು ನಿಯಮದ, ಯಾರಿಗೆ ನೋಡ್ಬೇಕು, ಯಾರಿಗೆ ಮಾತಾಡ್ಬೇಕು. ಸೂಳಿ ವೇಷ ಚಿಕ್ಕದ್ರೆ ಕೊಡ್ತಾಳೆ ಆಕೆ. ಮನುಷ್ಯನ ಜೀವನ ಪತಿವ್ರತಿಯಾಗಿ ಬದುಕಬೇಕು, ಸೂಳಿಯಾಗಿ ಬದುಕಬಾರ್ದು. ನಾವೆಲ್ಲ ಹಿಂಗೆ ಸಿಕ್ಕುದು ನೋಡೋದು, ಸಿಕ್ಕುದು ಕೇಳೋದು, ಸಿಕ್ಕುದು ತಿನ್ನೋದು, ಸಿಕ್ಕುದು ಆಡೋದು, ಸೂಳಿ ಕೆಲಸ ಮಾಡಕತ್ತೇವೆ. ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಬಸವಣ್ಣ ಯಾಕಂದ್ರೆ ಹೊರತು ನಾವು ಇಷ್ಟು ಉಚ್ಛೃಂಖಲತೆ, ಸ್ವಾತಂತ್ರ್ಯ ಮನುಷ್ಯನಿಗೆ ಬೇಕ್ರಿ, ಸ್ವಾತಂತ್ರ್ಯ ಬೇಕು, ಉಚ್ಛೃಂಖಲತೆ ಇರಬಾರ್ದು. ತಿನ್ನಕ್ಕೆ ಸ್ವಾತಂತ್ರ್ಯ ಇದೆ, ಸಿಕ್ಕು ತಿನ್ನಕ್ಕೆ ಸ್ವಾತಂತ್ರ್ಯತೆ ಇಲ್ಲ. ನೋಡಕ್ಕೆ ಸ್ವಾತಂತ್ರ್ಯ ಇದೆ, ಏನು ಬೇಕಾದ್ರೂ ನೋಡೋಕೆ ಸ್ವಾತಂತ್ರ್ಯ. ನೀ ಶಿವ ನೋಡು, ವಿಷ್ಣು ನೋಡು, ಗಣಪತಿ ನೋಡು, ದೇವಿ ನೋಡು, ಸ್ವಾತಂತ್ರ್ಯ. ನಾ ಪರಸ್ಪರಿ ನೋಡ್ತೀನಿ, ಸ್ವಾತಂತ್ರ್ಯ ಇಲ್ಲ ನಿನಗೆ. ಕೇಳಕ್ಕೆ ಸ್ವಾತಂತ್ರ್ಯ ಇದೆ ನಿನಗೆ, ಪರನಿಂದ ಕೇಳೋ ಸ್ವಾತಂತ್ರ್ಯ ಇಲ್ಲ ನಿನಗೆ. ಕುಡಿಯೋಕ್ಕೆ ಸ್ವಾತಂತ್ರ್ಯ ಇದೆ ನಿನಗೆ, ಸರಿ ಕುಡಿಯೋಕ್ಕೆ ಸ್ವಾತಂತ್ರ್ಯ ಇಲ್ಲ ನಿನಗೆ. ನಾವು ಮನುಷ್ಯರಿದ್ದೇವ್ರಿ, ಬೇಕಾದ್ರೆ ಮಾಡ್ತೇವ್ರಿ, ಇಲ್ಲ. ಹಾಗೆ ಇಲ್ಲ ನಿಯಮದು. ಮನುಷ್ಯ ಇದ್ದೇದನ್ನು ಬೇಕಾದ ಮಾಡಕ್ಕಂತ ನಿಯಮದ ನಿನಗೆ. ನೋಡುವುದನ್ನೇ ನೋಡು, ಕೇಳುವುದನ್ನೇ ಕೇಳು, ಮುಟ್ಟುವುದನ್ನೇ ಮುಟ್ಟು, ತಿನ್ನುವುದೇ ತಿನ್ನು, ಹಿಡಿದೇ ಹಿಡಿ, ನಡಿಯಲ್ಲಿ ನಡಿ. ಹಾಂ, ಹೋಗಿ ನಿಂಗೆ ಯಾರು ಶಿವನ ಗುಡಿಗೆ ಹೋಗು, ವಿಷ್ಣುನ ಗುಡಿಗೆ ಹೋಗು, ದೇವಿ ಗುಡಿಗೆ ಹೋಗಿ, ಬೇಕಾದ್ರೆ ಸ್ವಾತಂತ್ರ್ಯ. ಶರಿ ಅಂಗಡಿಗೆ ಹೋಗ್ತೀನಿ, ವೇಶ್ಯ ಮನೆಗೆ ಹೋಗ್ತೀನಿ, ಇಸ್ಪಿಟಾಡಕ್ಕೆ ಹೋಗ್ತೀನಿ, ಇಲ್ಲ, ಸ್ವತಂತ್ರ ಇಲ್ಲ ನಿಮಗೆ. ಪಾಪದ ಸ್ವತಂತ್ರತೆ ಏನದ? ಹೋಗಿ ವಿಷ್ಣು ಗುಡಿಗೆ ಹೋಗು, ಶಿವನ ಗುಡಿಗೆ ಹೋಗು, ದೇವಿ ಬೇಕಾದ ಸ್ವತಂತ್ರ ಅದ ನೀವು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ನೋಡಕ್ಕೆ ನಿನಗೆ ಸ್ವತಂತ್ರ ಇದೆ, ಪರಧನ ಪರಸ್ತ್ರೀಗಿಲ್ಲ. ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಬಸವಣ್ಣ ಕುಡ್ಡು ಮಾಡೋ ಪರಮಾತ್ಮ. ಪರಧನ ಪರಸ್ತ್ರೀ ನೋಡೋದು ನಾನು ಕುಡ್ಡು ಮಾಡೋ, ಕಣ್ಣಿದ್ದ ಕುಡ್ಡು ಆಗ್ಬೇಕಂತಾನ. ನಾವು ಪರಧನ ಪರಸ್ತ್ರೀ ನೋಡ್ಕೊಂಡು 1000 ಕಣ್ಣು ಬೇಕಂತೇವನು. ಮನುಷ್ಯ ಅಂತಾರೆ ಅಂದರೆ ಅವನಿಗೆ ಕುಡ್ಡಾಗೋದು ಭಾಳ ಚಲೋ ರೀ. ಅಲ್ಲದ್ದನ್ನು ನೋಡೋಕ್ಕಿಂತ ಕುಡ್ಡಾಗುತ್ತದೆ. ಅಂಧಕನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಮತ್ತೊಂದು ಪರವಸ್ತು ಪರಧನ ಪರಸ್ತ್ರೀ ನೋಡಾರ್ದಂಗೆ ನಾನು ಕುಡ್ಡು ಮಾಡೋ ಪರಮಾತ್ಮ. ಗುಡಿ ಬಿಟ್ಟು ಮಠ ಬಿಟ್ಟು ಸಿಕ್ಕರೆ ಶರಿ ಅಂಗಡಿ ಹೋಲಾರ್ದಂಗೆ ನನಗೆ ಹೆಳವ ಮಾಡೋ ಪರಮಾತ್ಮ. ಯಾರು ಕುಂಟಾಗಬೇಕಂತಾರೆ ಅಂದರೆ, ಯಾರು ಕುಡ್ಡಾಗಬೇಕಂತಾರೆ, ಯಾರು ಹೆಳವಾಗಬೇಕಂತಾರೆ ಅಂದರೆ ಇಲ್ಲ. ಯಾಕೆ ಬೇಡ್ತಾರೆ ಮಹಾತ್ಮರು? ಬೇಡ. ಪರಮಾತ್ಮ ಇದನ್ನು ಪುಣ್ಯ ಗಳಿಸೋಕೆ ಕಣ್ಣು ಕೊಟ್ಟನ್ರಿ, ಪುಣ್ಯ ಗಳಿಸೋಕೆ ಕಿವಿ ಕೊಟ್ಟನ್ರಿ, ಪುಣ್ಯ ಗಳಿಸೋಕೆ ಬಾಯಿ ಕೊಟ್ಟನ್ರಿ, ಪುಣ್ಯ ಗಳಿಸೋಕೆ ಕಾಲು ಕೊಟ್ಟನ್ರಿ. ಏನು ಗಳಿಸಕತ್ತೀರಿ? ಏನು ಗಳಿಸಕತ್ತೀರಿ? ಪರಮಾತ್ಮ ನೋಡ್ರಿ, ಕಣ್ಣಿಂದ ಪುಣ್ಯ ಬರ್ತದ. ಪರಮಾತ್ಮನ ಕೀರ್ತನ ಕೇಳ್ರಿ, ಪುಣ್ಯ ಬರ್ತದ. ಶಿವ ಶಿವ ಅನ್ರಿ, ಬಾಯಲ್ಲಿ ಪುಣ್ಯ ಬರ್ತದ. ಸೇವಾ ಮಾಡ್ರಿ, ಭಜನೆ ಮಾಡ್ರಿ, ಕೈಲಿ ಪುಣ್ಯ ಬರ್ತದ. ಗುಡಿ ಸುತ್ತಾಕ್ರಿ, ಪುಣ್ಯ ಬರ್ತದ ರೀ. ಪುಕ್ಕಟ ಪುಣ್ಯ ನಾವು ಮಾಡಕ್ಕೆ ಇಲ್ಲ. ರೊಕ್ಕ ಖರ್ಚು ಮಾಡಿ ಪಾಪ ಗಳಿಸ್ತೇವೆ. ಯಾವ ಜನ್ಮದ ಪಾಪ ಇರಬೇಕು ನಮ್ಮದು? ಏನು ಮುಂದೆ ನಮಗೆ ದುರ್ಗತಿ ಬರುವುದಿರಬೇಕು. ರೋಗ ಬರೋದಿತ್ತು ಅಂದ್ರೆ ಮನುಷ್ಯನ ದುಷ್ಟ ಬುದ್ಧಿ ಬರುತ್ತೆ. ತಿನ್ನಬಾರ್ದು ತಿಂತಾನೆ, ಕುಡಿಬಾರ್ದು ಕುಡಿತಾನೆ, ಬರ್ತದೆ ಜಡ್ಡು ಬರ್ತದೆ.
ಆಡಬಾರ್ದು, ಆಡ್ದಾದ್ರೆ ಜಗಳ ಬರ್ತದೆ, ಕೋರ್ಟ್ ಬರ್ತದೆ. ಮನುಷ್ಯನ ದುರ್ಬುದ್ಧಿ. ಕೇಳುವರಂ ಪಿನ್ನಾಲೆ, ದುರ್ಬುದ್ಧಿವರಂ ಮುನ್ನಾಲೆ. ದುಃಖ ಆಮೇಲೆ ಬರ್ತದೆ, ದುರ್ಬುದ್ಧಿ ಮೊದಲು ಬರ್ತದೆ. ನಮ್ಮ ಮನಸ್ಸಿನ ಕೆಟ್ಟ ಬುದ್ಧಿ ಬಂತು, ಆಡಬಾರ್ದು ಆಡೋದು, ನೋಡಬಾರ್ದು ನೋಡೋದು, ಮಾಡಬಾರ್ದು ಮಾಡೋದು, ತಿನ್ನಬಾರ್ದು ಅನಿಸ್ತು ಅಂದ್ರೆ ತಿಳ್ಕೋರಿ, ನಿನಗೆ ಮುಂದೆ ಜಡ್ಡು ಬರ್ತದೆ, ಜೈಲು ಬರ್ತದೆ, ಹಾನಿ ಆಗ್ತದೆ, ನೀ ಗಾಡಿ ಕುಂಡಿರ್ತಿ, ಸಾಯ್ತಿ. ದುರ್ಯೋಧನ ದುಷ್ಟ ಬುದ್ಧಿ ಬಂತು, ಏನಾಯ್ತು? ಇಡೀ ವಂಶವೇ ನಷ್ಟ ಮಾಡ್ದ. 100 ಮಂದಿ ಅಣ್ತಂಬರು ಹಾಳಾಗಿ ಹೋದ್ರಿ. ತಾಯಿ ತಂದೆ ಸತ್ತರು. ಏನಾಯ್ತು? ದುರ್ಬುದ್ಧಿ. ನಮ್ಮ ಮನಸ್ಸಿನಾಗ ಆಡಬಾರ್ದು ಆಡ್ಬೇಕು ಅನಿಸ್ತು ಅಂದ್ರೆ ದುಃಖ ಬರೋದಂತ ಮುಂದೆ ತಿಳ್ಕೊಳ್ಳಿ. ಜಡ್ಡು ಬರೋಕ್ಕಿಂತ ಮೊದಲ ಮೈ ಹಚ್ಚಗಾದಂಗೆ ಹಾಕದ, ಹಸು ಕಮ್ಮಾದಂಗೆ ಹಾಕದ, ನಿದ್ದೆ ಹೋಗ್ತದೆ, ತಿಳ್ಕೊಬೇಕು, ಬರ್ತದೆ ಜಡ್ಡು. ಎಚ್ಚರ ಆಗಲಿಲ್ಲ, ನಿನ್ನ ಹೆಣ ಎತ್ತದ. ಪರಮಾತ್ಮ ಹಂಗಿಲ್ಲ, ಮೊದಲ ಸೂಚನೆ ಕೊಡ್ತಾನೆ. ಜಡ್ ಬರ್ತದೆ ಮರ ಸೂಚನೆ ಬರ್ತದೆ. ಯಾಕೋ ಮೈ ಹಚ್ಚಗಂಗೆ ಇದೆ, ಯಾಕೋ ತೆಲ್ ಮೇವು ಕಚ್ಚದ, ಯಾಕೋ ಹೆರಣ ಗುರ್ತ ತಿಳ್ಕೊಬೇಕು. ಅಷ್ಟಕ್ಕೆ ಹುಷಾರಾಗಿರ್ಬೇಕು. ಜಡ್ ಬರಂಗಿಲ್ಲ ನಿನಗೆ. ಅದೇನಾಗೆ ನಡಿ, ಹಂಗೆ ತೆಲ್ ನೋಯ್ತದ, ಹಂಗೆ ಬೆಚ್ಚಗೆ ಹಾಕದ, ಹಂಗೆ ಹಾಕದ, ಹಂಗೇನೆ ಹೆಣ ಎತ್ತವ, ಹೆಣ ಹಂಗೆ ಎತ್ತವ. ನಾವು ನೋಡಂಗಿಲ್ಲ. ಪರಮಾತ್ಮ ಇಷ್ಟು ಶಾಣೆ ಆದನ. ತಾಯಿ ತ್ವಮೇವ ಮಾತಾ ಪಿತಾ ಅಂತೇಳಿ ಹುಡುಗರು ತಪ್ಪು ಮಾಡ್ಕೊಂಡು ತಿಳಿಸಿ ಹೇಳ್ತಾರಲ್ಲ, ಬೇಡಪ್ಪ ಮಗ, ತಿನ್ನಬೇಡಪ್ಪ ಮಗ, ಹೋಗ್ಬೇಡಪ್ಪ ಮಗ, ಆಡ್ಬೇಡ. ಕೇಳಿಲ್ಲ ಅಂದ್ರೆ ಏನಾಗ್ತದೆ? ಹಂಗ ನಮ್ಮ ಮನಸ್ಸು ಪರಮಾತ್ಮ ಒಳಗೆ ಹೇಳ್ತಾನೆ, ಅಲ್ಲಪ್ಪ ಇದು ಆಡ್ಬೇಡಪ್ಪ, ಇದು ಮಾಡಬೇಡಪ್ಪ, ಇದು ನೋಡ್ಬೇಡಪ್ಪ ಅಂತ ಹೇಳ್ತಾನೆ ಪರಮಾತ್ಮ. ಹೇಳಂಗಿಲ್ಲತ್ತಲ್ಲ. ಕೇಳದಿದ್ದರು ತಾಯಿ ತಂದೆ ಹಂಗೆ ಹೇಳ್ತಾರೆ, ಹಂಗೆ ಪರಮಾತ್ಮ ನಮಗೆ ಕೇಳದಿದ್ರು ಹೇಳ್ತಾನ. ಸತ್ಯಮೋದ ಧರ್ಮಂ ಚರ ಮಾಹಿಂಸ ಸರ್ವಾಣಿ ಭೂತಾನಿ. ಬೇಡ. ಪರದು ದುಷ್ಟ ಮಗ ಹೆಂಗೆ ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ, ಹಾಗೆ ನಾವು ನಮ್ಮ ಹೃದಯ ಪರಮಾತ್ಮನ ಮಾತು ಕೇಳಂಗಿಲ್ಲ. ಹಂಗೆ ಹೇಳ್ತಾರೆ. ನಮ್ಮವ್ವ ಹಂಗೆ ಹೇಳ್ತಾವೆ, ನಮ್ಮ ಅಪ್ಪ ಹಂಗೆ ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ, ಹೃದ್ದೇಶ ಅರ್ಜುನ ತಿಷ್ಟಾಮಿ ಬ್ರಹ್ಮಯ್ಯನ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯ. ಅರ್ಜುನ, ನಾನು ಎಲ್ಲರೂ ಹೃದಯ ಒಳಗೆ ಇದ್ದೀನೋ. ಎಲ್ಲರ ಮನೆಗೆ ಅವ್ವ ಅಪ್ಪ ಅಂದ್ರೆ ಕೇಳಂಗಿಲ್ಲ ಮಾತು ಮಗ. ದುರ್ಯೋಧನ ಎಷ್ಟು ಹೇಳಿದ್ರು ಕೇಳಿಲ್ಲ. ಕಡಿಗೆ ಪೂರ್ಣ ವಂಶನೇ ನಷ್ಟ ಮಾಡಿಕೊಂಡ. 100 ಮಂದಿ ಅಣ್ತವನ್ನು ಕೊಂದ. ಇವನ ಪಾಪಕ್ಕೆ ಎಲ್ಲರೂ ಸತ್ತು. ಮುದುಕಿ ಕಣ್ಣಿದ್ದವರು ಅಡವಿ ಹೋಗಿ ಸತ್ತರು. ಪುಣ್ಯಾತ್ಮರೇ, ನಮಗೆ ಪಾಪ ಪುಣ್ಯ ಸತ್ಯ ಅಸತ್ಯ ಗೊತ್ತಿಲ್ಲ ಅಂತಲ್ಲ. ನಮಗೆಲ್ಲರಿಗೂ ಗೊತ್ತದ ಪುಣ್ಯ ಯಾವುದು, ಪಾಪ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಗೊತ್ತದ. ಪರಂತು ನಮ್ಮ ಮನಸ್ಸು ಹಿಂಗದ, ನಮ್ಮ ಆಶೆ ಹಿಂಗದ, ಅವೆಲ್ಲ ಮುಚ್ಚಾಕ್ತೇವೆ. ಏನಾಗ್ತದೆ ಬಿಡು, ಅದಕ್ಕೇನಾಗ್ತದೆ ಬಿಡು, ಅದೇನು ಮಾಡ್ತದೆ ಬಿಡು. ಪತ್ತೆ ಬಿಟ್ಟರೆ ಜಡ್ಡು ಬರ್ತಾ ಇದೆ. ಹಾಗೆ ಆಚಾರ ಹೀನಂನ ಪುನಂತಿ ವೇದ ಪುನಂತಿ ದೇವ. ಆಚಾರಹೀನಾದ ಮನುಷ್ಯನಿಗೆ ಯಾರೂ ಅವನು ರಕ್ಷಣೆ ಮಾಡಂಗಿಲ್ಲ. ತಂದಿಲ್ಲ, ತಾಯಿ ಇಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ. ಯಾರು ರಕ್ಷಣೆ ಮಾಡಿದ್ರು? ದುರ್ಯೋಧನ. ಯಾರು ರಕ್ಷಣೆ ಮಾಡಿದ್ರು? ಧರ್ಮನೇ ಮನುಷ್ಯನನ್ನು ಕಾಪಾಡ್ತೇವಿನ ಯಾರು ನಮ್ಮನ್ನು ಕಾಪಾಡಂಗಿಲ್ಲ. ತಾಯಿ ಇಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಯಾರೂ ಇಲ್ಲ. ಧರ್ಮೋ ರಕ್ಷತೆ ರಕ್ಷಿತ. ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ ರೀ, ಯಾರು ರಕ್ಷಣೆ ಮಾಡಂಗಿಲ್ಲ. ಪರಂತು ಆ ಧರ್ಮವನ್ನೇ ನಾವು ಮಾಡುತ್ತಾ ಇಲ್ಲ.
ಅದಕ್ಕೆ ಮಹಾನುಭಾವರೇಪ ಅಂತ ಕೇಳಿದರೆ, ಧರ್ಮ ಮಾಡಿದ್ರಿ ಅಂದರೆ ಒಳ್ಳೆಯ ಜನ್ಮ ಸಿಗ್ತದೆ, ಒಳ್ಳೆಯ ಗಂಡ ಹೆಂಡತಿ ಸಿಗ್ತಾರೆ, ಒಳ್ಳೆಯ ಅಣ್ಣ ತಮ್ಮರು ಸಿಗ್ತಾರೆ. ಶಾಸ್ತ್ರ ಧರ್ಮ ಮಾಡಿ ಮ್ಯಾಲಿನ ಮ್ಯಾಲೆ ನಮಗೆ ಶಾಸ್ತ್ರ ಹೇಳ್ತದೆ, ಸುಕೃತೇನ ಕುಲೇ ಜನ್ಮ, ಸುಕೃತೇನ ಸತಿ ಭಾರ್ಯ, ಸುಕೃತೇನ ಕೃತಿ ಸುತ. ಒಳ್ಳೆ 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 ಕುಲದಾಗ ಹುಟ್ಟು ಬರೋಕೆ ಪುಣ್ಯ ಬೇಕ್ರಿ. ಒಳ್ಳೆ ಕುಲ ಅಂದ್ರೆ ಆಚಾರವಂತರ ಮನೆಯೊಳಗೆ ಹುಟ್ಟಕ್ಕೆ ಬಹಳ ಕುಲ. ಯಾರ ಮನೆಯಾಗ ಸದಾ ನಿತ್ಯ ಪೂಜೆ, ನಿತ್ಯ ಧ್ಯಾನ, ನಿತ್ಯ ಪರಮಾತ್ಮನ ಸ್ಮರಣೆ, ನಿತ್ಯ ಸಂತರ ಅಂಥವ್ರ ಮನ್ಯಾಗ ಹುಟ್ಟುದಲ್ರಿ ಪುಣ್ಯ, ಬಹಳ ಪುಣ್ಯ ಬೇಕ್ರಿ. ದುರ್ಯೋಧನ ಕೂಡ ಶ್ರೀಮಂತರ ಮನೆಯಾಗ ಹುಟ್ಟಿದ್ದ, ಪುಣ್ಯಾತ್ಮ ಅಲ್ಲ ಅವರು ಅಪ್ಪ. ದಕ್ಷಿಣರಿ ಕುಂತಿ ಪುಣ್ಯಾತ್ಮಳು. ಆಕೆದು ಕಥೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸಿತು. ಪುಣ್ಯಾತ್ಮನ ಮನೆಯಾಗ ಹುಡ್ತಾರೆ ಒಳ್ಳೆಯವರು, ಪಾಪಿ ಮನೆಯಾಗ ಪಾಪಾತ್ಮರು ಹುಡ್ತಾರೆ. ಅವರು ತನ್ನ ವಂಶವನ್ನೇ ನಷ್ಟ ಮಾಡಿದ ದುರ್ಯೋಧನ. ಎಡ್ಡು ಹೋಗಿ ಅವು ಅಪ್ಪ ಹೋಗಿ ಪ್ರಾಣಪಟ್ಟು. ಸುಕೃತೇನ ಕುಲೆ ಜಾತ, ಒಳ್ಳೆಯ ಕುಲ್ದಾಗ ಹುಟ್ಟಬೇಕು. ಶ್ರೀಮಂತರ ಹೊಟ್ಟೆಗ ಅಲ್ರಿ, ಶ್ರೀಮಂತರ ಹೊಟ್ಟೆಗ ಹುಟ್ಟವ್ರಿಗೆ ಪುಣ್ಯವಂತರನ್ನಾಗಿಲ್ಲ. ಸದಾಚಾರ ಸಂಪನ್ನರ ಮನೆ ಹುಟ್ಟಬೇಕಾದ್ರೆ ಪುಣ್ಯ ಬೇಕು. ಸಂತರ ಶರಣರ ಯಾರ ತಂದೆ ತಾಯಿ ಸದಾ ಪರಮಾತ್ಮ ನೆನೆಸ್ತಾರೆ, ಯಾರ ತಂದೆ ತಾಯಿ ಸದಾ ಸದಾಚಾರ ಸಂಪನ್ನರಿದ್ದಾರೆ, ಯಾರ ಮನೆಗೆ ಎದ್ದು ಕೂಡಲೇ ಪರಮಾತ್ಮನ ಪೂಜಾದ ಗಂಟೆ ಕೇಳ್ತಾರೆ, ಅಂಥ ಮನೆಯಾಗ ಜನ್ಮ ಆಗೋದು ಪುಣ್ಯ ಬೇಕ್ರಿ. ಎದ್ದು ಕೂಡಲೇ ಏನಪ್ಪ ಅಂತ ಎಲ್ಲಿ ರೇಡಿಯೋ ಕೇಳ್ತದೆ, ಎಲ್ಲಿ ಹುಡುಗ ಅಳೋದು ಕೇಳ್ತದೆ, ಎಲ್ಲಿ ಏನಪ್ಪ ಅಂತ ಕೇಳಿದ್ರೆ ಮನ್ಯಾಗ ಕೋಳಿ ಪಾಳಿ ಚೀರಾಡ್ತದೆ. ಅಂಥ ಮನ್ಯಾಗ ಪುಣ್ಯ ಬೇಕ್ರಿ. ಎದ್ದು ಕೂಡಲೇ ಎಲ್ಲಿ ಪರಮಾತ್ಮನ ಭಜನೆ ಭಕ್ತಿ ಅದ, ದೇವಾಲಯ ಅದ, ಗಂಟೆ ಕೇಳ್ತದೆ, ಯಾರ ಮನೆಯಾಗ ಶಿವ ಉಚ್ಚಾರಣೆ ಮಾಡ್ತಾರೆ, ಯಾರ ಮನೆಯಾಗ ಏನಪ್ಪ ಅಂತ ಕೇಳಿದ್ರೆ ಭಕ್ತಿ, ಅಂಥವ್ರ ಮನ್ಯಾಗ ಹುಟ್ಟಬೇಕಾದ್ರೆ ಪುಣ್ಯ ಬೇಕ್ರಿಯಪ್ಪ. ಸಾವುಕಾರ ಮನೆಯ ಪಾಪಿನೂ ಹುಡ್ತಾನೆ, ನೋಡಿರಿ ಕೇಳಕತ್ತೀರಿ, ಪಾಪನೇ ಮಾಡ್ತಾನ. ಪುಣ್ಯಾತ್ಮ ಮನೆ ಹುಟ್ಟುವುದು ಬಹಳ ಕಠಿಣ. ಸಾವುಕಾರ ಮನೆ ಹುಟ್ಟಬಹುದು, ಪುಣ್ಯಾತ್ಮ ಮನೆ ಹುಟ್ಟಂಗಿಲ್ಲ. ಅದಕ್ಕೆ ಸುಕೃತೇನ ಕುಲೇ ಜನ್ಮ, ಸದಾಚಾರ ಸಂಪನ್ನ ಕುಲದಲ್ಲಿ ಹುಟ್ಟಾಕ ಪುಣ್ಯ ಬೇಕ್ರಿ. ಧರ್ಮರಾಯ ಕುಂತಿ ಅಂತ ಹಂಗೆ ಹುಟ್ಟಲ, ಕುಂತಿ ಸಾಮಾನ್ಯ ಪುಣ್ಯವಂತರ ಇರಲಿಲ್ಲಕ್ಕೆ, ಅಂಥವ್ರ ಮನೆಗೆ ಧರ್ಮರಾಜ ಹುಟ್ಟದ. ಸೂರ್ಯಚಂದ್ರ ಇವು ತನಕ ಸತ್ಯದಲ್ಲಿ ಹರಿಶ್ಚಂದ್ರ, ಧರ್ಮದಲ್ಲಿ ಧರ್ಮರಾಯ. ಅಂಥ ಮಗ ಹಡಿಬೇಕಾದ್ರೆ ಎಷ್ಟು ಪುಣ್ಯ ಬೇಕ್ರಿ ಅವ, ಎಷ್ಟು ಪುಣ್ಯ ಬೇಕು. ತಾಯಿ ತಂದೆ ಎಷ್ಟು ಜನ್ಮ ಪುಣ್ಯ ಮಾಡಿರಬೇಕು. ಯಾರ ಹೆಸರು ಮೇಲೆ ಅವ್ವ ಅಪ್ಪನ ನೆನೆಸ್ಬೇಕಲ್ಲ, 100,000 ವರ್ಷ ಹೋದರೂ ಅವ್ರ ಅವ್ವ ಅಪ್ಪನ ನೆನೆಸ್ತೇವೆ. ಹರಿಶ್ಚಂದ್ರನ ಅವ್ವ ಅಪ್ಪನ, ಯಾರಪ್ಪ ಅಂದ್ರೆ ಧರ್ಮರಾಯ ಅವ್ವ ಅಪ್ಪನ ನೆನೆಸ್ತೇವೆ ನಾವು. ಯಾಕೆ ಒಬ್ಬ ಮಗ ಸತ್ಯವಂತ ಆಗಿ ಹೋದ, ಧರ್ಮವಂತ ಆಗಿ ಹೋದ. ಧರ್ಮದ ಮಾಡಿದ್ರೆ ಒಳ್ಳೆ ಜನ್ಮ ಬರ್ತದಪ್ಪ. ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ಪುಣ್ಯದಿಂದ ಮನುಷ್ಯನಿಗೆ ಏನು ಬರ್ತದೆ ಅಂತ ಕೇಳಿದರೆ ಸುಕೃತಿಯನ್ನು ಕುಲೇ ಜನ್ಮ. ಕುಲ ಅಂದ್ರೆ ಇಲ್ಲಿ ಸದಾಚಾರ ಸಂಪನ್ನರ ಮನೆಯೊಳಗೆ ಹುಟ್ಟುದು ಕೂಡಲೇ ಎಲ್ಲಿ ಮನ್ಯಾಗ ಗಂಟಿ ಬಾರಿಸ್ತದೆ, ಶಿವ ಅಂತಾರೆ, ಮಹಾತ್ಮರು ಬರ್ತಾರೆ, ಅಂಥವ್ರ ಮನ್ಯಾಗ ಜನ್ಮ ಹಾಕದೆ, ಜನ್ಮ ಹಾಕದೆ. ಸುಕೃತಿಯನ್ನೇ ಕುಲೇ ಜನ್ಮ ಶಾಸ್ತ್ರ ಹೇಳ್ತಾವೆ. ಸುಕೃತಿಯನ್ನು ಸತಿ ಭಾರ್ಯ, ಪುಣ್ಯ ಇದ್ದರೇ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗ್ತಾರೆ. ಒಳ್ಳೆ ಹೆಂಡತಿ ಸಿಗೋದು ಬಹಳ ಕಠಿಣದ.
ಒಳ್ಳೆ ಹೆಣ್ತಿ ಅಂತ ಯಾರಿಗಂತೀರಿ? ಚಂದಾಗಿ ಅಡುಗೆ ಮಾಡಿ ಕೊಡೋಕ್ಕೆ? ಇನ್ನು ಕೈ ಒತ್ತಕ್ಕೆ, ಕಾಲು ಒತ್ತಕ್ಕೆ, ಕುತ್ತಿಗೆ ಒತ್ತಕ್ಕೆ? ಒಳ್ಳೆ ಹೆಣ್ತಿ ಅಂತ ಯಾರಿಗಂತ? ಹೆಣ್ತಿ ಅಂದ್ರೆ ಬಹಳ ಸುಂದರದಾಳೆ, ಚಲೋ ಅಡುಗೆ ಮಾಡ್ತಾಳೆ, ಅವರಿಗೆ ಒಳ್ಳೆ ಹೆಣ್ತಿ ಅಂದಿಲ್ಲ. ಯಾರಿಗಂತಾರೆ? ಯಾವ ಗಂಡನಿಗೆ ಧರ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಆಕೆ ಒಳ್ಳೆ ಹೆಣ್ತಿ. ಹೋಟೆಲಿಗೆ ಕರ್ಕೊಂಡು ಹೋಗೋಕ್ಕಲ್ಲ, ಗುಡಿ ಕರ್ಕೊಂಡು ಹೋಗೋಕ್ಕೆ, ಸಿನಿಮಾ ಥಿಯೇಟ್ರಕ್ಕೆ ಅಲ್ಲ, ಮಂದಿಗೆ ಕರ್ಕೊಂಡು ಹೋಗೋಕ್ಕೆ ಆಕೆ ಒಳ್ಳೆ ಹೆಣ್ತಿ ಅಂತ. ಅಲ್ಲಿ ಥಿಯೇಟ್ರಿಗೆ ನಡಿ, ಸಿನಿಮಾಗೆ ನಡಿ ಕರ್ಕೊಂಡೋಗಿ ಹೆಣ್ತಿ ಅಂತಾರೆ ನೋಡಿ. ಯಾವ ಹೆಣ್ಮಗಳು ಏನಪ್ಪ ಅಂತ ಕೇಳಿ ಗಂಡನಿಗೆ ಸನ್ಮಾರ್ಗಕ್ಕೆ ಹಸ್ತಾಳ ಆಕೆ ಒಳ್ಳೆ ಹೆಣ್ತಿ ಅಂದ. ಸತಿ ಪ್ರಿಯತಮ ಅಂಥ ಹೆಣ್ತಿ ಎಲ್ಲಿ ಸಿಗ್ತದೆ? ಚಲೋ ಸೀರೆ ಬೇಕು, ಚಲೋ ಬಂಗಾರ ಬೇಕು, ಚಲೋ ಮನೆ ಬೇಕು, ಚಲೋ ಗಾಡಿ ಬೇಕು. ಇಂಥ ಹೆಣ್ತಿ ಭಾಳ ಸಿಗ್ತಾವ. ನನ್ನ ಗಂಡ ಸತ್ಯವಾನ ಇರಬೇಕು, ಸದಾಚಾರಿಗೆ ಇರಬೇಕು, ಬ್ರಹ್ಮಚಾರಿಯಾಗಿರಬೇಕು, ನನ್ನ ಗಂಡ ಭಗವತ್ ಭಕ್ತ ಆಗಿರ್ಬೇಕು ಅಂತಕ್ಕಂಥ ಹೆಣ್ಮಕ್ಳು ಎಷ್ಟು ಮಂದಿ ಸಿಗ್ತಾರೆ? ಏನಕ್ಕೇನ ಪ್ರಕಾರಣದ ಹತ್ವ ಹರ್ತವ ಧನಂ ಸಮಾಚನೆ. ಕದ್ದರೆ ತಗೊಂಬ, ಕೊಂದರೆ ತಗೊಂಡ್ಬ, ರೊಕ್ಕ ತಗೊಂಬ ಅನ್ನೋ ಹೆಣ್ಮಕ್ಳು ಸಿಗ್ತಾರೆ ವಿನ ಸಿಗಂಗಿಲ್ಲ ರೀ. ಅಂಥ ಹೆಣ್ತಿ ಸಿಗಬೇಕಂದ್ರೆ ಭಾಗ್ಯ ಸತಿ ಪ್ರಿಯತಮ ಪುಣ್ಯ ಬೇಕ್ರಿ. ಎಂಥ ಶರಣರಾಗಿ ಹೋಗಲಿ. ನಮ್ಮಲ್ಲಿ ಶರಣರು ಬಹಳ ಬಡವರು ದಿನಂಪ್ರತಿ ಭಿಕ್ಷೆ ಹೊಡ್ಕೊಂಡ್ಬರ್ತಿದ್ರಂತ. ಭಿಕ್ಷೆ ಹೊಡ್ಕೊಂಡು ಅದು ಎಲ್ಲಿ? ಪುಣ್ಯಾತ್ಮರೇ ಮನೆಯ ಮುಂದೆ ಬಿದ್ದು ಅಕ್ಕಿ ಕಾಳು ಆರಿಸ್ಕೊಂಡು ಬಂದು ಉಣ್ತಿದ್ರು ಅವರು. ಚಂತನ ಶಿವಶಿವ 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 ಶಿವ ಗಂಡ ಅಂತಿದ್ರು. ಭಜನೆಯಲ್ಲಿ ಭಕ್ತಿಯಲ್ಲೇ ಕಾಳು ಕಳಿಬೇಕು. ಯಾರಿಗೆ ಬೇಡಂಗಿಲ್ಲ. ಒಬ್ಬರು ಸಾಹುಕಾರಿಗೆ ಅವ್ರ ಮೇಲೆ ನೋಡಿ ದಯ ಬಂದು ಪಾಪ ಎಲ್ಲ ಅಕ್ಕಿ ಆರಿಸ್ಕೊಂಡು ಹೋಗ್ತಾರೆ. ಎಷ್ಟು ಸಿಗ್ತಾವ ಅಷ್ಟರದಾಗೆ ಇರಬೇಕು. ಆರಿಸ್ಕೊಂಡು ಅಕ್ಕಿಯಾಗೇನೆ ಅನ್ನ ಮಾಡ್ಬೇಕು. ಹೆಣ್ತಿ ಇಟ್ಟ್ಯಾಕೆ ತಂದಿದೆ ಅಂತ ಎಂದೂ ಕೇಳಿಲ್ಲ. ಗಂಡ ತಂದದ್ರಾಗೆ ಅಟ್ಟಕ್ಕೆ ತಂದು, ಇಟ್ಟಕ್ಕೆ ತಂದು, ಅದಕ್ಕೆ ತಂದು, ಇದು ಎಂದೂ ಅಂದಿಲ್ಲ. ಪತಿವ್ರತ ಹೆಣ್ಮಗಳು ಗಂಡ ತಂದದ್ರಾಗೆ ಅಟ್ಟೆ ಕುದಿಸಿ ಅಟ್ಟೆ ಹಿಡಿತೀವಿ. ಒಬ್ಬ ಜಂಗಮರಿ ಕಳಿಸ್ತಿದ್ರು ಅತಿಥಿಗೆ. ಗಂಡ ಹೆಣ್ತಿ ಇದ್ದದ್ರಾಗೆ ಉಣ್ತಿದ್ರು. ಇದನ್ನು ನೋಡಿ ಒಬ್ಬರು ರಾಜರು ಪಾಪ ಇಷ್ಟು ಯಾರಿಗೆ ಬೇಡಂಗಿಲ್ಲ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ಚೆಲ್ಲದ್ರಂತ ಹೆಚ್ಚಿಗೆ. ಐದಕ್ಕಿ ಮಾರೇರಿಗೆ ಭಾಳ ಆನಂದ ಐತಿ. ಭಾಳ ಬದವ ಭಾಳ ಗೋಳೆ ಮಾಡಿಕೊಂಡು ಮನೆ ತೊಗೊಂಬಂದರು. ತಂದೆ ಹೆಂಡತಿ ಮುಂದೆ ಇಟ್ಟರು. ಜಳಕ್ಕೆ ಹೋಗ್ಬೇಕು ಅನ್ನೋದ್ರಾಗೆ ರೀ ಬರೀ ಕಡೆ ಯಾಕೆ ಅಡುಗೆ ಮಾಡಿ ಅನ್ನ ಈಸಕ್ಕೆ ಆಸೆ ನಿಮಗೆ ಕೈಯ ದಿನ ತರು ಅಕ್ಕಿ ಇಟ್ಟಿದ್ದು ಅಷ್ಟರದಾಗೆ ನಾ ಎಲ್ಲಾನು ಅಡುಗೆ ಮಾಡಿ ಎಲ್ಲರಿಗೂ ಉಣಿಸ್ತಿದ್ದೆ. ಈಶಕ್ಕೆ ಆಸೆ ನಿಮಗೆ ಕೈಯ. ಮಾರಯ್ಯ ಪ್ರೇರಣೆಗೆ ಒಪ್ಪದು. ಚೆಲ್ಲಿಬಾ ಹೋಗಿ ಅಕ್ಕಿ ಚೆಲ್ಲಿಬಾ ಹೋಗಿ ಮೊದಲ ಈಸಕ್ಕೆ ಯಾಕೆ ನಿಮಗೆ ಆಸೆ ಕೈಯ. ಇಲ್ಲ ಇವತ್ತು ಮನೆಗೆ ಭಾಳ ಮಂದಿ ಜಂಗಮ ಬರೋದು, ಅದಕ್ಕೆ ಹೆಚ್ಚಿ ತೊಗೊಂಬನ್ನಿ. 101 ಮಂದಿ ಬರೋದು. ಚಲಿಬಾ ಮೊದಲು ಚಲಿ ಬಂದು ಇಷ್ಟೇ ಅಕ್ಕಿಯಾಗ ಅಡುಗೆ ಮಾಡ್ತಾಳೆ ಆಕೆ ಹೆಣ್ಮಗಳು ಶರಣಿ. 121 ಅಮರಗಣಗಳು ಊಟಕ್ಕೆ ಬರ್ತಾರೆ. ಹೇಳ್ತಾಳೆ ಹೆಂಡ್ತಿ, ಪೌಡ ತೆಗಿಬೇಡ್ರಿ, ಬಳಸ್ಕೋತೀರ್ರಿ, ಉಣ್ಲಿ ಎಲ್ಲರೂ ಅಂತ. ಈ ಸಖ್ಯ ಆಕೆ ನಿಮಗೆ ಕೈಯ. ಪುಣ್ಯಾತ್ಮರೇ, ನಮ್ದಲ್ಲ
ನನ್ನ ಮಕ್ಕಳದೆಲ್ಲ ಮೊಮ್ಮಕ್ಕಳು ಮರಿ ಮಕ್ಕಳು ಹುಡ್ತವೋ ಇಲ್ಲ ಯಾರಿಗೂ ಗೊತ್ತ, ಅವ್ರು ತಕ್ಕಬೇಕಂತೇವ್ ನಾವು, ಅವ್ರು ತಕ್ಕ. ಮನುಷ್ಯನ ಜೀವನದಲ್ಲಿ ಆಶಾ ಪರಮಂ ದುಃಖಂ, ನಿರಾಶಾ ಪರಮಂ ಸುಖ. ಮನುಷ್ಯನಿಗೆ ಬೇಕು, ಆಶಾ ಮಾಡುವ, ಉಂಡಾಕಬೇಕು, ತಿನ್ನಕ್ಕೆ ಉಡಾಕಬೇಕು, ಇರಾಕಬೇಕು, ಬೇಡ ಅಂದಿಲ್ಲ ಅವ್ರ ಮಹಾತ್ಮ. ಇನ್ನಿಟ್ಟು ಬೇಡ. ಅದಕ್ಕೆ ಮಹಾನುಭಾವರ ಮ್ಯಾಲಿಂದ ಮೇಲೆ ಹೇಳಿದ್ರಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ದುಡ್ಡು ಗಳಿಸಬೇಡ್ರಿ, ಮತ್ತೇನು ಗಳಿಸಬೇಡ್ರಿ, ಮತ್ತೆ ಏನು ಗಳಿಸ್ಬೇಕು? ಪುಣ್ಯ ಗಳಿಸ್ಬೇಕು. ಪುಣ್ಯ ಇತ್ತಂದ್ರೆ ಎಲ್ಲ ಬರ್ತದೆ ರೀ, ಪುಣ್ಯತೆ ಎಲ್ಲ ಬರ್ತವೆ. ಬೆಲ್ಲಿದ್ರೆ ಇರು ತಾನೇ ಬರ್ತಾವೆ, ನೊಣ ತಾನೇ ಬರ್ತಾವೆ. ಬೆಲ್ಲಿರೋದ್ರೆ ನೊಣ ಬರಂಗಿಲ್ಲ, ಇರು ಬರಂಗಿಲ್ಲ. ಪುಣ್ಯತ್ತಂದ್ರೆ ಎಲ್ಲನೇ ಬರ್ತದೆ. ತಿಳ್ಕೊಂಡು ಮಹಾತ್ಮನೇಪ್ಪ ಅಂದ್ರೆ ನಿನಗೆ ಒಳ್ಳೆ ಜನ್ಮ ಬೇಕಾದ, ಪುಣ್ಯ ಮಾಡು, ಒಳ್ಳೆ ಹೆಂಡತಿ ಪುಣ್ಯ ಮಾಡು, ಒಳ್ಳೆ ಗಂಡ ಪುಣ್ಯ ಮಾಡು, ಒಳ್ಳೆ ಮನೆ ಪುಣ್ಯ ಮಾಡು. ಪಾಪ ಮಾಡ್ತಾರ ಅವ್ರು ಚಂದ ಮನೆ ಕಟ್ಟ. ಪಾಪ ಮಾಡೋದು ಈಗಿಂದಲ್ಲ, ಹಿಂದೆ ಪುಣ್ಯ ಹಿಂದೆ ಮಾಡಿದ ಪುಣ್ಯ ಇಂದು ನೋಡಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ನೋಡಬೇಕು ಆತ್ಮ. ಹೊಸಲ ಬಿತ್ತದ್ದು ಈಗ ಉಣ್ತೀರಿ, ಈಗ ಬಿತ್ತದ್ದು ಮುಂದೆ ಉಣ್ತೀರಿ. 10 ತಿಂಗಳು ದುಡಿದು ಪಗಾರ ಈಗ ತಗೋತೀರಿ, ಈ ತಿಂಗಳು ಪಗಾರ ಮುಂದೆ ತಗೋತೀರಿ. ಏನದು ಜಗತ್ತು? ದುಷ್ಟ ದುರಾಚಾರಿ ಅದಾನ, ಮನೆ ಮೇಲೆ ಮಾಡೇ ಕಟ್ಟ್ಯಾನ. ಈಗಲ್ಲ ಈಗ ಊಟ ಮಾಡೋದು ಈಗೇ ಪರಿಣಾಮ ಆಗಿಲ್ಲ ರೀ, ಡೈಜೆಸ್ಟ್ ಆದ್ಮೇಲೆ ಗೊತ್ತಾಗ್ತದೆ. ಹಾಗೆ ಮನುಷ್ಯನಿಗೆ ಪುಣ್ಯ ಪಾಪ ಸುಖ ದುಃಖ ಇಲ್ಲಬೇಡ. ಪುಣ್ಯ ಅದ, ಸುಖನೂ ಅದ, ಪಾಪದ ದುಃಖನೂ ಅದ. ಅದು ಈಶ್ವರ ನಿಯಮ ಅದ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಮ್ಮನೆ ಬರದಾಗ ಆತ್ಮನು ಅದ. ಸ್ವಲ್ಪ ತಳ ಹಿಡಿತಿರ್ಬೇಕು. ಸ್ವಲ್ಪ ಗಟ್ಟಿಮುಟ್ಟಿ ಮನುಷ್ಯ ಇದ್ದಾದ್ರೆ ಕುಡ್ದಾದ್ರೆ ಸ್ವಲ್ಪ ನಿಶಾ ತಡ ಆಗ್ತದೆ. ಸೊಳಕೆ ಇತ್ತಂದ್ರೆ ಅವೇ ಹೊಡ್ಕೊಂಡು ಬೀಳ್ತದೆ, ಮತ್ತೇನು ಅಷ್ಟೇ. ಸ್ವಲ್ಪ ಡಬಲ್ ಇದ್ದಾದ್ರೆ ತಡ ಹಿಡಿತದೆ. ನೇಮದ ಜಗತ್ತಿನೊಳಗೆ ಅವು ಇಲ್ಲ ಅಂತ ಅಲ್ಲ, ಕುಡ್ದವ ತೆರಿಗೆ ಬೇಕು, ಸ್ವಲ್ಪ ತಡ ಜಲ್ದಿ ಅವರವರ ಶಕ್ತಿ ಮೇಲೆ ಇರ್ತದೆ. ಹಂಗೆ ಪಾಪ ಮಾಡಿದವ ದುಃಖಿಯಾಗಲೇಬೇಕು. ಇದು ಪರಮಾತ್ಮನ ನಿಯಮದ, ಎಂದೂ ಸುಳ್ಳು ಆಗುವುದಿಲ್ಲ. ಇಷ್ಟೇ ಸ್ವಲ್ಪ ಲೇಟ್ ಆಗ್ತದೆ, ಯಾರಿಗೆ ಜಲ್ದಿ ಆಗ್ತದೆ. ಕುಡಿದ ಬಳಕ ಜಲ್ದಿ ಕೆಲವೊಬ್ಬರು ನಿಶೆ ಹಾಕೋದು, ಕೆಲವೊಬ್ರು ತಡಾಗಿ ಹಾಕೋದು. ಇಷ್ಟೇ. ವಿಷಯ ಕುಡಿದ್ಮೇಲೆ ಒಬ್ರು ಜಲ್ದಿ ಸಾಯ್ತಾರೆ, ಒಬ್ರು ತಡಾಗಿ ಸಾಯ್ತಾರೆ. ಅವ್ರ ಶಕ್ತಿ ಮೇಲೆ ಇರ್ತದೆ ರೀ, ಶಕ್ತಿ ಮೇಲೆ ಇರ್ತದೆ. ಹಂಗೆ ಜಗತ್ತಿನೊಳಗೆ ಪುಣ್ಯ ಪಾಪ ಇವು ಪರಿಣಾಮ ಮಾಡೋಂಗಿಲ್ಲ ಅಂತಾರೆ. ಪಾಪ ಮಾಡ್ಯಾರ ನಾವು ನೋಡ್ತೇವೆ ಹೆಂಗೆ ಚಲೋ ಅದಾರ, ಸ್ವಲ್ಪ ತಡ ಬರ್ತಾವೆ. ಕೆಲವೊಂದು ಜಲ್ದಿ ನಿಶೆ ಇರ್ತಾವೆ, ಜಲ್ದಿ ತಡಾಗಿ ನಿಶೆ ಇರ್ತಾವೆ ಅಷ್ಟೇ. ಕೆಲವೊಂದು ಹಾವು ಜಲ್ದಿ ಸಾಯ್ತಾನೆ, ಸ್ವಲ್ಪ ತಡ ಮಾಡಿ ಸಾಯ್ತಾನೆ ಇಷ್ಟೇ. ಪಾಪ ಪುಣ್ಯ ಇವು ನಿಶ್ಚಿತ ಅದಾವ, ಅದರ ಪರಿಣಾಮನೂ ಕೂಡ ನಿಶ್ಚಿತ ಅದ. ಸ್ವಲ್ಪ ಕೆಲವೊಬ್ಬರು ಟೈಮ್ ತೆಗೆದಿರಬೇಕು, ಕೆಲವೊಂದು ಜಲ್ದಿ ಬರ್ತದೆ ಅಷ್ಟೇ. ಪರಂತು ಮನುಷ್ಯ ಹೀಗಿಲ್ಲ, ಜಗತ್ತಿನ ನಿಯಮ ಹಾಗಿಲ್ಲ. ಪರಮಾತ್ಮ ಎಂದು ಸುಳ್ಳು ಮಾಡಂಗಿಲ್ಲ, ಸುಳ್ಳು ಆಡಂಗಿಲ್ಲ, ಸುಳ್ಳು ಮಾಡಂಗಿಲ್ಲ. ಯಾಕೆ? ಪುಣ್ಯಾತ್ ಸುಖಂ ಪಾಪಾತ್ ದುಃಖಂ ಬರ್ದಾನ. ಪುಣ್ಯದಿಂದ ಸುಖ, ಪಾಪದ ದುಃಖ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸೀದಾ ಬರ್ದಾರ, ಮಾತ್ರ ಸುಳ್ಳೇ ಬರ್ದಾರೆ. ಸ್ವಲ್ಪ ಲೇಟಾಗಿ ಆಗ್ತಿರ್ಬೇಕು, ಆಗ್ತದ ಗ್ಯಾರಂಟಿ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿನ ಮೇಲೆ ಭಾಳ ಎಚ್ಚರ ಹೇಳ್ತಾರಪ್ಪ ಅಂದ್ರೆ, ಮನುಷ್ಯನಿಗೆ ನೀವು ಒಳ್ಳೆಯ ಕುಲ್ದಾಗ ಹುಟ್ಟಬೇಕು. ಏನಪ್ಪ ಅಂದ್ರೆ ಒಳ್ಳೆಯ ಹೆಂಡತಿ ಸಿಗಬೇಕು, ಒಳ್ಳೆಯ ಮಕ್ಕಳು ಹುಟ್ಟಬೇಕು, ಒಳ್ಳೆಯ ಸಂಪತ್ತು ಸಿಗಬೇಕು ಅಂತ ಕೇಳಿದರೆ ಪುಣ್ಯ ಮಾಡಪ್ಪ. ಚಲೋ ಬೆಳೆ ಬರಬೇಕು, ಚಲೋ ಬೀಜನೇ ಬಿತ್ತಬೇಕು. ಹುಳುಕ ಬೀಜ ಬಿತ್ತಿ ಕೊಳತ ಬೀಜ ಬಿತ್ತಿದ್ರೆ ಬೆಳೆ ಚಲೋ ಬರೋಂಗಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತದ ರೀ. ಹಾಗೆ ನಾವು ಸುಖ ಬರಬೇಕು ಅಂದ್ರೆ ಪುಣ್ಯ ಮಾಡಿರಿ. ಪುಣ್ಯ ಮಾಡೋದು ಸುಖ ಬರಬೇಕಂದ್ರೆ ಸಾಕಿಲ್ಲ. ಅದಕ್ಕೆ ನಿಮಗೆ ಜನ್ಮ ಚಲೋ ಸುಕೃತೆಯನ್ನು ಕುಲೇ ಜನ್ಮ. ಒಳ್ಳೆ ಕುಲದಾಗ ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿದ್ರೆ ಹುಡ್ತಾರೆ. ಒಳ್ಳೆ ಕುಲ ಅಂದ್ರೆ ಏನ್ರಿ?
ಸಾವುಕಾರ ಮನೆಗೆ ಹಂಗಲ್ಲ. ಸಾವುಕಾರ ಮನೆಗೆ ಹುಟ್ಟಿದವರೆಲ್ಲ ಪುಣ್ಯ ಇರ್ತಂತಲ್ಲ. ರಾಕ್ಷಸರ ಮನೆಯಾಗ ಹುಟ್ಟ್ಯಾರ ರಾಕ್ಷಸರೇನು ಬಡವರಿದ್ರ ಶ್ರೀಮಂತರ ಇದು. ಅದಕ್ಕೆ ಹೇಳ್ದ ಸುಕೃತೇನ ಕುಲೆ ಜನ್ಮ ಅಂದ್ರೆ ಏನ್ರಿ? ಸದಾಚಾರ ಸಂಪನ್ನ ಮನೆಯಾಗ ಹುಟ್ಟಬೇಕು ಅಂದ್ರೆ ಪುಣ್ಯನೇ ಇರಬೇಕು. ಹಂಗ ಸದಾಚಾರ ಮನೆ ಯಾರು ತಂದೆ ತಾಯಿ ಪುಣ್ಯಕರ್ಮ ಅಂಥವ್ರ ಮನೆಯಾಗ ಒಳ್ಳೆಯವ್ರು ಹುಡ್ತಾರೆ. ಇನ್ನು ಕೆಟ್ಟ ಕುಲದಾಗ ಒಬ್ರು ಚಲೋ ಹುಡ್ತಾರೆ. ಎಲ್ಲೇ ಒಬ್ರು ಕಲ್ಲಿಲಾರ ಅವ್ವ ಅಪ್ಪನ ಮನ್ಯಾಗ ಕಲ್ತವ್ರು ಹುಟ್ಟ್ಯಾರಿಲ್ರಿ, ಹುಡ್ತಾರೆ. ಅವ್ರು ಶಾನೆ ಹುಡ್ತಾರೆ. ಕಲ್ತವ್ರ ಮ್ಯಾಗ ಕಲ್ತವ್ರೆ ಅವ್ರ ಮನೆ ಎಜುಕೇಟೆಡ್ ಫ್ಯಾಮಿಲಿ. ಹಾಗೆ ಸಂಸ್ಕಾರ ಮನುಷ್ಯನಲ್ಲಿ ತಾಯಿ ತಂದೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಭಾಳ ಅದ. ನಾವು ಅಂತೇವೆ ಮೇಡಮಲ್ಲ, ನಿಮ್ಮ ಮಕ್ಕಳಿಗೆ ನೀವು ಸಂಪತ್ತು ಕೊಡಬೇಡ್ರಿ, ಅವು ಕೊಟ್ಟ ಇಡ್ತಾರಂತ ಭರೋಸೆ ಇಲ್ಲ. ಏನು ಕೊಡ್ಬೇಕ್ರಿ? ನಾವು ನಮ್ಮ ಮಕ್ಕಳಿಗೆ ಸಂಪತ್ತು ಕೊಡ್ತೇವೆ. ಸಂಪತ್ತು ಕೊಟ್ಟು ಕಳ್ಕೊಂಡವ್ರು ಇಲ್ಲ. ಎಷ್ಟೋ ಮಂದಿ ಕಳ್ಕೊಂಡವ್ರು. ಕುಡಿದು ತಿನ್ನಬಾರ್ದು, ತಿಂದು ಮಾಡಬಾರ್ದು, ಮಾಡಿ ಆಡಬಾರ್ದು, ಆಡಿ ಜೈಲ್ದಾಗ ಕುಂತವ್ರು ಎಷ್ಟೋ ಮಂದಿ ನೋಡಿ. ನೀವು ಎಂಥ ಮನೆ ರೀ, ಹಂಗಾಯ್ತು. ಭಾಳ ಜನ ನಾವು ಮಕ್ಕಳಿಗೆ ಸಂಪತ್ತು ಕೊಡ್ತೇವೆ. ಏನು ಕೊಡ್ಬೇಕು? ಸಂಸ್ಕಾರ ಕೊಡಬೇಕು. ಸಂಸ್ಕಾರದೇನು? ಕಳಬೇಡ, ಕೊಲಬೇಡ, ಹುಷಿ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಧರ್ಮಂಚರ ಸತ್ಯಮೋದ. ಇದು ಹೇಳ್ರಿ ಮಕ್ಕಳಿಗೆ. ಸಂಪತ್ತು ಕೊಡ್ತೀರಿ, ಪಾಪ ಮಾಡ್ದ ನರಕಕ್ಕೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ, ಸರಿ ಕುಡಿತಾನೆ. ನಿನ್ನ ಮಗ ಪಾಪ ಮಾಡೋಕ್ಕೆ ನೀನೇ ಕಾರಣ, ಜೈಲಿಗೆ ಹೋಗೋಕ್ಕೆ ನೀನೇ ಕಾರಣ. ರೊಕ್ಕ ಗಳಿಸಿ ಇಟ್ಕೊಂಡು ಹಣ ಗಳಿಸಿ ಕೊಟ್ಟು ನರಕಕ್ಕೆ ಕಳಿಸಿದಿ, ಹಣ ಗಳಿಸದಿ ಸರಿ ಕುಡ್ದ, ಹಣ ಗಳಿಸದಿ ಪರಸ್ತ್ರೀ ನೋಡ್ದ, ಹಣ ಗಳಿಸದಿ ಆಡಬಾರ್ದು ಮಾಡ್ದ, ತಿನ್ನಬಾರ್ದು ತಿಂದ. ಮಕ್ಕಳಿಗೆ ಹಣ ಗಳಿಸ್ಕೊಡೋ ಅಪ್ಪಲ್ರಿ, ಗುಣ ಕೊಡಬೇಕು. ಗುಣ ಪಟ್ಟಿದ್ರೆ ಎಲ್ಲಾದರೂ ಕೀರ್ತಿವಂತಾಕ. ನಾವು ಗುಣವೇ ಭೂಷಣವಲ್ಲದೆ ಮಣೆಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನೇ ಹಣ ಭೂಷಣ ಅಲ್ಲ, ಬಂಗಾರ ಭೂಷಣ ಅಲ್ಲ, ಗುಣಭೂಷಣ. ಎಷ್ಟು ಮಂದಿ ಪೂಜೆ ಮಾಡಕತ್ತೀರಿ? ಅವ್ರಿಗೆ ಮೇಲೆ ಬಂಗಾರ ಇತ್ತ, ಅಧಿಕಾರ ಇತ್ತ. ಅಕ್ಕಮಹಾದೇವಿಗೆ, ಬಸವಣ್ಣಗ, ಮೀರಾಬಾಯಿಗೆ ಬಿಟ್ಟು ಹೋಗ್ಯಾರೆ ಅವರೆಲ್ಲ. ಈ ಬಂಗಾರ ಭೂಮಿ ಎಲ್ಲ ಅವ್ರಲ್ಲಿ ಗುಣ ಇತ್ತು, ಹಣ ಇಲ್ಲ, ಮಣಿ ಇಲ್ಲ. ಮುತ್ತು ರತ್ನ ಮಣಿ ಹಣ ಇವು ಭೂಷಣ ಅಲ್ಲ. ಮನುಷ್ಯನ ಗೌರವ ಕೊಡೋದು, ಜೀವಂತ ಇಡುವುದು ಗುಣ. ಹಣ ನಿನ್ನ ಗುಣನೂ ಹಾಳು ಮಾಡ್ತದೆ, ಕಟ್ಟುಗಡಿನ ಜೀವನ ಹಾಳು ಮಾಡ್ತದೆ. ಹಣಕ್ಕಾಗಿ ಅಪ್ಪನ ಕೊಂದಾರ, ಹಣಕ್ಕಾಗಿ ಅವನ ಕೊಂದಾರ, ಹಣಕ್ಕಾಗಿ ಅಣ್ಣನ ಕೊಂದಾರ, ಹಣಕ್ಕಾಗಿ ತಮ್ಮನ ಕೊಂಡ್ರ, ಗಂಡ ಕೊಂದಾರ. ಕೇಳಿಲ್ಲ? ಗುಣಕ್ಕೆ ಯಾರೇ ಕೊಂದಾರ? ಪರಂತು ನಾವು ಹಣ ಗಳಿಸ್ತೇವೆ, ಗುಣ ಕಳ್ಕೊತೇವೆ. ಗುಣ ಕಳ್ಕೊಂಡ ಮನುಷ್ಯ ಹಣನೂ ಹೋಯ್ತು, ಗುಣನೂ ಹೋಯ್ತು. ಹಣರೇ ಹೋಗ್ತದೆ, ಗುಣನೂ ಹೋಗ್ತದೆ. ಹೆಣ ಐತಿ. ಹಣ ಗುಣ ಇಲ್ದವ ಹೆಣ, ಜೀವಂತಿದ್ರು ಅವ ಹೆಣ. ಮನುಷ್ಯ ಗುಣದಿಂದ ಬದುಕ್ತಾನೆ, ಹಣದಿಂದ ಬದುಕಂಗಿಲ್ಲ. ಗುಣ ಸೂರ್ಯಚಂದ್ರ ಇರು ತನಕ ಅವನಿಗೆ ಬದುಕಿಸ್ತದೆ. ಪುಣ್ಯಾತ್ಮರೇ, ನಾವು ಇಂಥ ಭ್ರಮಿಷ್ಠರಿದ್ದೇವೆ. ಹಣ ನಮ್ಮನ್ನು ಕಾಪಾಡ್ತದೆ, ನಮ್ಮನ್ನು ಜೀವಂತ ಇರ್ತದೆ ಅಂತ ತಿಳ್ಕೊತೇವೆ. ಹಣನೇ ನಿನ್ನ ಜೀವ ತಗೋತಾ ಇದೆ. ಹಣಕ್ಕಾಗಿ ತಂದಿನ, ಗಂಡನ, ಅಣ್ಣನ, ತಮ್ಮನ ಕೊಂದವರು ಪುಸ್ತಕ ತುಂಬ್ಯಾವ, ಇತಿಹಾಸ ತುಂಬ್ಯಾವ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮೇಲೆ ಹೇಳ್ತಾನೆ, ನೀ ಏನು ಮಾಡು? ಹಣ ಗಳಿಸ್ಬೇಡ, ಪುಣ್ಯ ಗಳಿಸು. ಪುಣ್ಯ ಗಳಿಸ್ರಿ, ಒಳ್ಳೆ ಉತ್ತಮ ಕುಲ ಹುಡ್ತೀವಿ. ಸುಕೃತಿಯನ ಕುಲೇ ಜನ್ಮ. ಪುಣ್ಯ ಮಾಡಿದ್ರೆ ಒಳ್ಳೆಯ ಕುಲದೊಳಗೆ ಹುಡ್ತೀವಿ. ಒಳ್ಳೆಯ ಕುಲ ಅಂದರೆ ಯಾವ್ರಿ? ಯಾರ ಮನೆಗೆ ಎದ್ದು ಕೂಡಲೇ ಪೂಜೆ ನಡೀತದೆ, ಯಾರ ಮನೆಗೆ ಎದ್ದು ಕೂಡಲೇ ದೇವ್ರ ಧ್ಯಾನ ನಡೀತದೆ, ಯಾರ ಮನೆಗೆ ಎದ್ದು ಕೂಡಲೇಪ್ಪ ಅಂದ್ರೆ ಭಗವಂತರ ಭಜ, ಅದು ಪುಣ್ಯದ ಮನೇಲಿ. ಯಾರ ಮನೆ ಎದ್ದು ಕೂಡಲೇ ಟಿ ವಿ ರೇಡಿಯೋ ಭಜಿಸ್ತದೆ, ಯಾರ ಮನೆ ಎದ್ದು ಕೂಡಲೇಪ್ಪ ಅಂತ ಕೇಳಿದ್ರೆ ಹಾಡು, ಅದು ಪುಣ್ಯ ಅಂತ ಅದಕ್ಕಂತೀರಿ. ಪುನಾತಿ ಇತಿ ಪುಣ್ಯ.
ಯಾವುದನ್ನು ನೋಡಿದರೆ ಕೇಳಿದರೆ ಮಾಡಿದರೆ ಆಡಿದರೆ ನಿಮ್ಮ ಪಾಪ ಹಾಳಾಗ್ತದೆ, ಅದಕ್ಕೆ ಪುಣ್ಯ ಅಂತ. ಟಿ ವಿ ನೋಡಿದ್ರೆ ಏನು ಪಾಪ ಹಾಳಾಕದು? ನಿಮ್ಮ ಪಾಪ ಹಾಳಾಗ್ಬೇಕ್ರಿ. ದೇವ್ರ ಭಜನೆ ಮಾಡಿದ್ರೆ, ಶಿವ ಅಂದ್ರೆ, ಜಪ ಮಾಡಿದ್ರೆ ಪಾಪ ಹಾಳಾಗ್ತದ್ರಿ. ಅಂಥ ಮನೆಗೆ ಹುಟ್ಟಬೇಕ್ರಿ. ಯಾರ ಮನೆಗಿದೆ ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಸುಕೃತಿಯನ್ನು ಕುಲೇ ಜನ್ಮ. ಪುಣ್ಯ ಇತ್ತಂದ್ರೆ ಅಂಥವ್ರ ಮನೆಗೆ ಹುಡ್ತೇವೆ. ಎಲ್ಲಿ ಹುಟ್ಟದ ಕೂಡಲೇ ಎದ್ದು ಕೂಡಲೇ ಎಲ್ಲಿ ಭಜನೆ ಅದ, ಎಲ್ಲಿ ಕೀರ್ತನ ಅದ, ಎಲ್ಲಿ ಜಪ ಅದ, ಎಲ್ಲಿ ಪೂಜೆ ಅದ. ಎಂಥ ಪುಣ್ಯ ರೀ, ಎಂಥ ಪುಣ್ಯ ಮನೆ. ಜರುತ್ತಿಲ್ಲ. ಶ್ರೀಮಂತ ಮನೆಗೆ ಹುಟ್ಟಿದವರು ರೊಕ್ಕ ಗಳಿಸೋದು ಜರುತ್ತಿಲ್ಲ. ಹಂಗೆ ಸಜ್ಜನ ಮನೆಗೆ ಹುಟ್ಟಿದ್ರೆ ಪುಣ್ಯ ಗಳಿಸೋದು ಜರುತ್ತಿಲ್ಲ. ಪುಣ್ಯದಾಗೆ ಹುಟ್ಟ ಬೆಳಿತಾನೆ, ಪುಣ್ಯದಾಗೆ ಹುಟ್ಟು ಬೆಳಿತಾನೆ. ಕಸ ಇದ್ದು ಹೊಲದಾಗ ಬೀಜ ಬೆಳೆಯೋಕ್ಕೆ ಪ್ರಯತ್ನ ಭಾಳ ಮಾಡಬೇಕು. ಸ್ವಚ್ಛ ಹೊಲದಾಗ ಬೆಳೀತದೆ, ಬೆಳೀತದೆ. ಹಾಗೆ ನಿಮ್ಮ ಜನ್ಮದಲ್ಲಿ ಪುಣ್ಯ ಇತ್ತಂದ್ರೆ ಶ್ರೀಮಂತರ ಮನೆ ಹುಡ್ತಾನಂತಲ್ಲ, ಸಜ್ಜನರ ಮನೆ ಹುಡ್ತಾನೆ. ಸುಕೃತಿಯನ್ನು ಕುಲಿಯ ಜನ್ಮ. ಮತ್ತೇನು? ಪುಣ್ಯ ಇದ್ರೆ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಸಿಗ್ತಾರೆ. ಸುಕೃತಿಯನ್ನು ಸತಿ ಬಾಲ್ಯ. ಪುಣ್ಯ ಇತ್ತಂದ್ರೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ. ಒಳ್ಳೆ ಹೆಂಡತಿ ಅಂದ್ರೆ ಏನು? ಏನೂ ಹೇಳಂಗಿಲ್ಲ ಹೆಂಡತಿ ಗಂಡ. ಅನುವರ್ತಿ ನಡೆಯುವ ಸತಿ. ಗಂಡನ ಮನಸ್ಸನ್ನು ನೋಡಿ ನಡಿಬೇಕು ಅಂತ ಹೆಣ್ಣು ಸಿಗೋದು ಭಾಳ ಪುಣ್ಯ ಬೇಕ್ರಿ. ನಮ್ಮಲ್ಲಿ ಆಗಿ ಹೋಗ್ಯಾರ್ರಿ ಶರಣರಿಗೆ ಅಂತ ಹೆಂಡ್ರಾಗಿ ಹೋಗ್ಯಾರ. ನೆಳ್ಳ, ಗಂಡನ ನೆಳ್ಳ. ಮನುಷ್ಯನ ಬಿಟ್ಟು ನೆಳ್ಳ ಆ ಕಡೆ ಕಡೆ ಹೋಗಿಲ್ಲಲ್ರಿ. ನೀವು ಕೈ ಎತ್ತದ ನೆಳ ಕೈ ಎತ್ತದ, ನೀವು ಕುಂತರ ಅದು ಕುಂಡಿರ್ತದ, ನೀವು ಎದ್ರೆ ಎದ್ದಿರ್ತದೆ. ಹಂಗೆ ಹೆಣ್ಮಕ್ಳು ಗಂಡಿಗೆ ಸಿಗೋರು ಭಾಳ ಭಾಳ ಪುಣ್ಯ ಬೇಕ್ರಿ. ಅದಕ್ಕೆ ಸುಕೃತಿಯೇನ ಸತಿ ಭಾರ್ಯ ಅಂತ ಹೆಂಡತಿ ಪುಣ್ಯ ಇರಬೇಕು. ಪುಣ್ಯ ಅಂದ್ರೆ ಒಳ್ಳೆಯ ಹೆಂಡತಿ ಅಂದ್ರೇನು? ಗಂಡನ ಸಮಸ್ತ ಪುಣ್ಯ ಕರ್ಮದಲ್ಲಿ ಭಾಗಿಯಾಗುವವಳು ಪುಣ್ಯ ಹೆಂಡತಿ ಅಂತ. ಅಂಗಡಿಗೆ ಹೋಗಕ್ಕೆ ತಯಾರಾಗಿ, ಸಿನಿಮಾ ಥಿಯೇಟರ್ಗೆ ಹೋಗಕ್ಕೆ ತಯಾರಾಗ್ತಾರೆ. ಜಲ್ದಿ ಗುಡಿಗೆ ಹೋಗೋದ್ರೆ ಹೋಗ್ಬೇಕು. ಸಿನಿಮಾ ಥಿಯೇಟರ್ ಅವನಿಗಿಂತ ಮೊದಲೇ ತಯಾರಾಗೋದು. ಅರ್ಬಿ ಅಂಗಡಿಗೆ, ಗುಡಿಗೆ ಹೋಗ್ಬೇಕು. ಇದಕ್ಕೆ ಹೆಂಡತಿ ಅಂತ ಇದು. ನಾ ಸಿನಿಮಾಕ್ಕೆ ಬರೋಂಗಿಲ್ಲ ರೀ, ನಾನು ಗುಡಿಗೆ ಬರ್ತೀನಿ ಅನ್ನೋದು ಹೆಂಡತಿ ಅಂತ. ಸತಿ ಭಾರ್ಯ. ಪುಣ್ಯ ಕರ್ಮದಲ್ಲಿ ಭಾಗಿಯಾಗುವವಳು ಭಾರ್ಯ ಅಂತಾಳೆ. ಪಾಪದಲ್ಲಿ ಅಲ್ಲ, ಪುಣ್ಯ ಕರ್ಮದಲ್ಲಿ ಆಗಬೇಕು. ಗಂಡನೇ ಪುಣ್ಯದಲ್ಲಿ ಪ್ರವೃತ್ತಿ ಮಾಡಬೇಕು. ಅಲ್ಲ ಅಲ್ಲ ಹಂಗಲ್ರಿ, ಹಂಗಲ್ರಿ. ಹೋರಿ ಗುಡಿಗೆ ಹೋಗಿ ನೋಡ್ರಿ, ಶಾಸ್ತ್ರ ಕೇಳೋ ನೋಡ್ರಿ, ಪೂಜೆ ಮಾಡೋ ನೋಡ್ರಿ, ದಾನ ಮಾಡಿ ನೋಡ್ರಿ. ಇದಕ್ಕೆ ಹೆಂಡತಿ ಅಂತಾರೆ. ಇವರು ಗಂಡಗೆ ನರಕಕ್ಕೆ ಹೋಗಿ ಸ್ವರ್ಗಕ್ಕೆ ಒಯ್ತಾರೆ. ಪೂಜಾ ಮಾಡೋನಿಗೆ, ದಾನ ಮಾಡೋನಿಗೆ, ಸತ್ಯ ಹೇಳೋನಿಗೆ ಅರ್ಧ ಮಾಡೋಕ್ಕೆ ನರಕಕ್ಕೆ ಒಯ್ತಾರೆ. ನರಕಕ್ಕೆ ತಾಂಕರೆ ಹೋಗ್ಕೊಳ್ಳೋಕೆ ಇವರಿಗೆ ನರಕಕ್ಕೆ ಒಯ್ತಾಳೆ. ಅದಕ್ಕೆ ಮಹಾತ್ಮ ಹೇಳಿದ್ರು, ಪುಣ್ಯನ ಸತಿ ಭಾರ್ಯ. ಗಂಡಗೆ ತಪ್ಪುದ ತಿದ್ದತಕ್ಕಂಥ ಹೆಂಡತಿ ಸಿಗಕ್ಕೆ ಪುಣ್ಯ ಬೇಕ್ರಿ, ಪುಣ್ಯ ಬೇಕು. ನಮ್ಮಲ್ಲಿ ಆಗಿ ಹೋಗ್ಯಾರ, ಹೆಂಗೆ ಆಗಿ ಹೋಗ್ಯಾರ. ಗಂಡಗೆ ಮನಸ್ಸಿದೆ ಮಾಡಂದಾರವ್ರು. ಪೂಜೆ ಮಾಡು, ದಾನ ಮಾಡು, ದೇವರ ಭಜನೆ ಮಾಡು. ಅವ್ರ ಸಂಸಾರ ಹಾಳಾಗಿಲ್ಲ, ಮೊದಲು ಮಾಡು. ಅವ್ರ ಹೆಸರು ಅದ ರೀ. ಅವರಿಗೆ ಪತಿವ್ರತ ಅಂತ, ಅವರಿಗೆ ಹೆಂಡತಿ ಅಂತ. ಅದನ್ನು ಬಿಟ್ಟು ಹೆಂಡತಿ ಎಲ್ಲವು ಹಿಂಡತಿ, ಅವ್ರು ಹಿಂಡುತ್ತಾವೆ. ಹೆಂಡತಿ ಎಲ್ಲವು ಹಿಡುತ್ತಾವೆ. ಹೆಂಡತಿ ಆಗಬಾರ್ದ್ರಿ, ಹೆಂಡತಿ ಆಗಬೇಕು. ಜಗತ್ತಿನೊಳಗೆ ಮನುಷ್ಯನಿಗೆ ಲಕ್ಷ್ಯ ಇಡಬೇಕು. ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಶರಣದ ಕಥೆ ಅದು. ಎಲ್ಲೋ ಏನಪ್ಪ ಅಂತ ಕೇಳಿದ್ರೆ ಒಂದಿಟ್ಟು ಹೆಚ್ಚಿಗೆ ಜೋಳ ಹಾಕಿದ್ರಂತೆ. ಆಯ್ದಕ್ಕಿ ಮಾರೇನ ಮನೆಗೆ ಹಾಕಿದ್ರೆ ಒಂದಿಟ್ಟು ಹೆಚ್ಚಿಗೆ ಗೋಳೆ ಮಾಡ್ಕೊಂಬಂದ. ತಂದಿಟ್ಟ ಹೆಣ್ತು ನೋಡೋದು, ಈಸಕ್ಕೆ ಹಾಕಿ ನಿಮಗೆ ಯಾಕೆ ಮಾರಯ್ಯ ಪ್ರಿಯ ಲಿಂಗ ಉಪ್ಪದು.
ದಿನ ತರ್ತಿದ್ರಿ ಐದಕ್ಕೆ ಇಷ್ಟದ ಇವತ್ತು ಇಟ್ಟಾಗ ತಂದೀರಿ. ಇಲ್ಲ, ರಾಜರು ನಮ್ಮ ಬಡತನ ನೋಡಿ ಪಾಪ ಹೆಚ್ಚಿಗೆ ಹಾಕ್ಯಾರ. ಅಕ್ಕಿ ಅಂದು ಮೊದಲು ಚೆಲ್ಲಿಬಾರ್ದು, ದಿನ ಇರ್ತೈತೆ ಅಟೆ ತಗೊಂಬ. ಹಿಂಗೆ ಯಾರು ಸಿಗ್ತಾರ್ರಿ? ಸಿಗ್ತಾರೆ. ದುಡಿದಕ್ಕಿಂತ ಕಾಯಕದಕ್ಕಿಂತ ಹೆಚ್ಚಿಗೆ ತಂದಿದಿ, ಚೆಲ್ಲಿಬಾಯು. ಈಸಕ್ಕಾಯ ನಿನಗೇಕೆ ಮಾರಯ್ಯ ಪ್ರಿಯ ಲಿಂಗ ಒಪ್ಪನು ಆಚಾರ ಅಂತಾರೆ. ಇಲ್ಲ ಇಲ್ಲ, ಇವತ್ತು 120 ಅಮ್ಮನ ಊಟಕ್ಕೆ ಹೇಳೀನಿ, ಅದಕ್ಕೆ ಬಸವಣ್ಣವ್ರು ಹೆಚ್ಚಿಗೆ ಚಲತ್ತವ ಮನೆ ಚೆಲ್ಬ ಮೊದಲು. ಹೌದು, ಮತ್ತು ಎಷ್ಟು ಮಂದಿ ಊಟಕ್ಕೆ ಹೆಂಗೆ ಆಗ್ತದೆ? ಮನಸ್ಸು ಚಲೋ ಇದ್ರೆ ಆಗ್ತದೆ. ಅದರೊಳಗೆ ಅನ್ನ ಬ್ರಹ್ಮ ಅದ, ಪರಮಾತ್ಮ ಹೆಚ್ಚು ಮಾಡ್ತಾನೆ. ಇಷ್ಟೇ ಅಕ್ಕಿ ತಂದು ಅಕ್ಕಿ ಆರಿಸೋದೊಳಗೆ ಅದರಾಗೆ ಅನ್ನ ಮಾಡಿ 101 ಗಣಗಳಿಗೆ ಊಟ ಮಾಡಿಸಾಳ. ಪಾವಡ ಮುಚ್ಚಿ ತೆಗಿಬೇಡ್ರಿ, ಒಯ್ದು ಹಾಗೆ ನೀಡ್ರಿ. ಬಸವಣ್ಣ ಇವತ್ತು ಮಂದಿ ಊಟ ಆಗುತ್ತೆ ಹೆಚ್ಚಿಗೆ ಅಕ್ಕಿ ಹಾಕಿದ್ರೆ ಬಸವಣ್ಣ ಬಂದು ನೋಡ್ತಾನೆ, ಏನು ಮಾಡಿ ಎಷ್ಟಾರೆ ಅವ್ರ ಮನ್ಯಾಗ ಭಾಂಡ್ಯ ಅಡುಗೆ ದೊಡ್ಡದು ಮಾಡಿರ್ಬೇಕು ಅಂತ ನೋಡಿದ್ರೆ ಒಳಗೆ ಬಂದರೆ ಇಟ್ಟೇ ಇತ್ತು ಕೊಳ್ಳಿ ಬೀಳಿ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಶೆ ಅನ್ನೋದು ಸಾವುಕಾರಿಗಿರ್ತದೆ, ಶಿವಭಕ್ತರಿಗೆ ಇರುವುದಿಲ್ಲ. ಈಸಕ್ಕೆ ಆಶೆ ನಿಮಗೇಕೆ ಮಾರಯ್ಯ ಪ್ರಿಯಲಿಂಗ ಒಪ್ಪದು. ಪುಣ್ಯಾತ್ಮರೇ, ಮನುಷ್ಯನಿಗೆ ಆಶೆ ಇರಬೇಕು, ಅತಿ ಆಶೆ ಇರಬಾರ್ದು. ಅತಿ ಆಶೆ ಮನುಷ್ಯನಿಗೆ ಹಾಳು ಮಾಡ್ತದೆ, ಅವನ ಪರಮಾರ್ಥ ಕೆಡಿಸ್ತದೆ, ಅವನ ಪುಣ್ಯ ಹಾಳು ಮಾಡ್ತದೆ, ಅವನಿಗೆ ಪಾಪ ತಂದು ಕೊಡ್ತಾ ಅಂತ ತಿಳ್ಕೊಂಡೆ ಮಹಾನುಭಾವರು ಯಾಕೆ ಬೇಡಂದಾರ? ದುರಾಶೆ ಬೇಡ, ಬೇಕು ನಮಗೆ ಊಟಕ್ಕೆ ಬೇಕು, ನಾಳೆಗೆ ಬೇಕು, ಸಾಕಷ್ಟೇ. ನನಗೆ ಬೇಕು, ನನ್ನ ಮಗನಿಗೆ ಬೇಕು, ನನ್ನ ಮೊಮ್ಮಗನಿಗೆ ಬೇಕು, ಯಾರಿಗೂ ಹುಡ್ತಾವ ಈಗ ಮುಂದೆ. ಪರಂತು ಮನುಷ್ಯನಿಗೆ ಆಶಾ ಮಹಾಪಾಪದ ತಿಳ್ಕೊಂಡೆ ಮಹಾನುಭಾವರಪ್ಪ ಅಂದ್ರೆ ಅದು ಬಿಡು, ಪುಣ್ಯ ಮಾಡು. ಸುಕೃತಿಯನ್ನು ಕುಲಿಯ ಒಳ್ಳೆಯ ಕೂದಲು ಪುಣ್ಯ ಬೇಕು. ಸುಕೃತಿಯನ್ನು ಸತಿ ಭಾರ್ಯ, ಪುಣ್ಯ ಇದ್ರೆ ಒಳ್ಳೆ ಗಂಡ ಒಳ್ಳೆ ಚಲೋ ಸಿಗ್ತಾರೆ. ತಾ ಹೆಂಗಾರ ಮಾಡ್ತಾ ನಾಳೆ ಬಂಗಾರಕ್ಕೆ ಹೋಗಿ ಹಾಣ್ತಿ ಮುಚ್ಚಿಬಿಡೋದು. ಕೇಳಿರಿ ಅಂದರೆ ಎಲ್ಲಿ ತಂದೆ ಅಂತ ಕೇಳಿಲ್ಲದೆ 1 ಲಾಖ ತಂದು ಕೊಟ್ಟ, ಇಟ್ಕೋತೀರಿ. ಎಲ್ಲಿ ತಂದು, ಏನು ಮಾಡಿ ತಂದು ನಾವು ಕೇಳಂಗಿಲ್ಲ. ಬಂಗಾರ ತಂದಿತ್ತ, ರೊಕ್ಕ ತಂದಿತ್ತ, ಆಕೆ ಹೆಣ್ಣು ತನ್ನಂಗಿಲ್ಲ. ಸುಕೃತಿ ಏನು ಸತಿ ಬಾರ, ಯಾಕೆ ತಂದು ಎಲ್ಲಿ ತಂದೆ ಅದು ಹೇಳ್ಬೋದ. ಈ ಪಾಪ ನಮ್ಮಿಬ್ಬರು, ನೀ ಮಾಡಿದ ಪಾಪ ನಮ್ಮ ಇಬ್ಬರಿಗೆ ಹೋಯ್ತದ ಮುಂದೆ ನರಕಕ್ಕೆ. ಪಾಪ ಇದು ಸರ್ದಿ ಇದ್ದಂಗೆ ರೀ. ಸರ್ದಿ ಅಂತ ನಗಡಿ ಬಂದಂತ ಕೂತ್ರೆ ನಿಮಗೂ ನಗಡಿ ಬರ್ತದೆ, ಸರ್ದಿ ಆದಂತ ಕೂತ್ರೆ ನಿಮಗೂ ಸರ್ದಿ ಬರ್ತದೆ. ದೂರ ಇರಬೇಕು. ಪಾಪಗಳ ಜೊತೆ ಕೂತ್ರೆ ನಿಮಗೂ ಪಾಪ ಬರ್ತದೆ. ಸಾಂಸರ್ಗಿಕ ರೋಗದ ಪಾಪ ಅದು. ಅದಕ್ಕೆ ಮಾತಾದ ಪುಣ್ಯ ಹೆಣ್ತಿನ ಪುಣ್ಯ ಬೇಕು. ಈಸಕ್ಕೆ ಆಸೆ ನಿಮಗೇಕೆ ಮಾರೈ ಪ್ರಿಯವಪ್ಪ. ಚಲಿಬ ಹೋಗಿ ಮೊದಲ ತಪ್ಪು ಮಾಡಿದ್ರೆ ತಿದ್ದುವಂತ ಹೆಣ್ಣು ಸಿಗಕ್ಕೆ ಪುಣ್ಯ ಬೇಕ್ರಿ. ಮಾಡಿ ಚಲೋ ಮಾಡಿದ್ರಿ ಅಂದ್ರೆ, ತಂದ್ರಿ ಅಂದ್ರೆ, ತಪ್ಪು ದಾರಿ ನಡೆದ ಗಂಡನ ಪುಣ್ಯ ಹಚ್ಚೋದು. ನಡ್ರಿ ಪ್ರವಚನಕ್ಕೆ, ನಡ್ರಿ ಸ್ನಾನ ಮಾಡಿ ಜಪಕ್ಕೆ, ಕೊಡ್ರಿ ದಾನ. ಇಂಥ ಹೆಣ್ಣು ಸಿಕ್ಕಲ್ಲ ನಿಮ್ಗೆ, ಅಟ್ಟೆ ಕೊಡ್ತೀರಿ ಬಿಡ್ರಿ. ಎಷ್ಟೊತ್ತು ಪೂಜೆ ಮಾಡ್ತೀರಿ ಬಿಡ್ರಿ. ಇದಕ್ಕೆ ಹೆಣ್ತಿ ಅಂತಾರೇನ್ರಿ? ದಾನ ಮಾಡಕ್ಕೆ ಮುಂದೆ ಇರಬೇಕು, ಭಜನೆ ಮಾಡಕ್ಕೆ ಮುಂದೆ ಇರಬೇಕು. ಸುಕೃತಿಯನ್ನು ಸತಿ ಭಾರ್ಯ, ಪುಣ್ಯ ಕರ್ಮದಲ್ಲಿ ಪ್ರವೃತ್ತಿ ಮಾಡತಕ್ಕಂಥವಳಿಗೆ ಹೆಣ್ಣು ಸಿಕ್ಕಾರ ಪುಣ್ಯ ಬೇಕು. ದಾನ ಮಾಡಕ್ಕೆ, ಭಜನೆ ಮಾಡಕ್ಕೆ,
ಮಠಕ್ಕೆ ಹೋಗಿ ಬ್ಯಾಡನ್ನು ಹೆಣ್ತಿ ಅಂದ್ರೆ ಇದು ಪಾಪಿ ಹೆಣ್ತಿ ಅಂತ ತಿಳ್ಕೊಬೇಕು. ಪುಣ್ಯಾತ್ಮ ಹೆಣ್ತಿದ ಅಂಥ ಪುಣ್ಯಾತ್ಮ ಹೆಣ್ತಿ ಸಿಗ್ಬೇಕಾದ್ರೆ ಕೂಡ ಮನುಷ್ಯನಿಗೆ ಭಾಳ ಭಾಗ್ಯ ಬೇಕು. ಪುಣ್ಯಾತ್ಮರೇ, ಅದಕ್ಕೆ ಪುಣ್ಯ ಇಲ್ಲಿ ಏನೂ ಆಗೋದಿಲ್ಲ. ಟೈಮ್ ಭಾಳ ಆಗ್ಯದ. ಏನೇನು ಮಾಡೋಕ್ಕೆ ಏನೇನು ಪುಣ್ಯ ಒಟ್ಟು ಟೋಟಲ್ ಹೇಳಿ. ನೀರಿಲ್ಲದೆ ಅಡಿಗೆ ಆಗಂಗಿಲ್ಲಲ್ಲ. ನೀರಿಲ್ಲದೆ ಅಡಿಗೆ ಆಗ್ತಾನೆ? ನೀರಿಲ್ಲದೆ ಅಡಿಗೆ ಆಗಿಲ್ಲ. ಹಂಗೆ ಪುಣ್ಯ ಇಲ್ಲದೆ ಸಂಸಾರ ಆಗಿ ಪಟಾತಿ. ನೀರಿಲ್ಲದೆ ಹೆಂಗೆ ಅಡಿಗೆ ಆಗಂಗಿಲ್ಲ, ಪುಣ್ಯ ಇಲ್ಲದೆ ಸಂಸಾರದಾಗ ಏನು ಚಲೋ ಸಿಗಂಗಿಲ್ಲ. ಅದಕ್ಕೆ ನಾವು ಪುಣ್ಯವನ್ನೇ ಮಾಡು ಅಂತಂದ. ಆ ಪುಣ್ಯ ಹೆಂಗೆ ಮಾಡಬೇಕು? ಏನೇನು ಮಾಡಿದ್ರೆ ಪುಣ್ಯ ಆಗ್ತದ? ಯಾಕೆ ಮಾಡಬೇಕು? ಮತ್ತು ನಾಡಿ ಅದರ ಬಗ್ಗೆ ವಿಚಾರ